ನಮಸ್ಕಾರ ವೀಕ್ಷಕರೇ, ಕೊಡಗು ಚಾನಲ್ ವೀಕ್ಷಕರಿಗೆ ತಮಗೆ ಸ್ವಾಗತ. ಚುನಾವಣೆ ಹತ್ತಿರ ಬರ್ತಾ ಇದೆ. ನಗರಸಭೆ ಚುನಾವಣೆ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಅವರ ಏನು ಸ್ಪರ್ಧಿಗಳು ಅವರ ಕ್ಯಾನ್ವಾಸಿಂಗ್ ಮಾಡ್ತಾ ಇದ್ದಾರೆ, ಮತಯಾಚನೆ ಮಾಡ್ತಾ ಇದ್ದಾರೆ, ಅವರ ಮತದಾರರನ್ನು ಓಲೈಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಚುನಾವಣೆ ಪ್ರತಿಷ್ಠಿತವಾಗಿ ನಡೆಯುವಂಥ ಮಡಿಕೇರಿ ನಗರಸಭೆ ಚುನಾವಣೆಯಲ್ಲಿ ಇನ್ನು 27 ಮತದಾನ ನಡೆಯಲಿದೆ. ಈಗಿನ ಎಲ್ಲ ನಾಯಕರು, ಆಯಾ ಪಕ್ಷದ ನಾಯಕರು ಆಯಾ ವಾರ್ಡಿಗೆ ಭೇಟಿ ನೀಡಿ ತಮ್ಮ ಪಕ್ಷದ ಪರ ಮತಯಾಚನೆ ಮಾಡ್ತಿದ್ದಾರೆ. ಹಾಗೆ ಇವತ್ತು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಕಾಂಗ್ರೆಸ್ನ ಹಿರಿಯ ಲೀಡರ್ ಸುರೇಯ ಅಬ್ರಾರ್, ಇವರು ಮೂಡ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಮತ್ತು ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದಾರೆ. ಇವರು ನಮ್ಮ ಸ್ಟುಡಿಯೋದಲ್ಲಿ ಈಗ ನಮ್ಮೊಂದಿಗಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಣ. ಸುರೇಯ ಅಬ್ರಾರ್, ನಿಮಗೆ ಸ್ವಾಗತ. ಮೊದಲನೇದಾಗಿ ಚುನಾವಣೆ ಹತ್ರ ಬಂತು. ಒಂದು ಪ್ರತಿಷ್ಠಿತ ನಗರಸಭೆ ಚುನಾವಣೆ. ಈಗ ತಾವು ತಮ್ಮ ಪಕ್ಷದಿಂದ ಯಾವುದೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಮೇಡಮ್? 23 ವಾರ್ಡ್ ಇರೋದು ನಗರಸಭೆಗೆ. ಅದರಲ್ಲಿ ಈ ಸಲ 100 ವಾರ್ಡ್ಗೆ ಮಹಿಳೆಯರಿದ್ದಾರೆ. ಓಕೆ, ಸೊ ಮಹಿಳೆಯರದೇ ಈ ಸಲ ಜಾಸ್ತಿ ಪಾತ್ರ ಇದೆ. ಸೊ ರೆಸ್ಪಾನ್ಸಿಬಿಲಿಟಿ ಅದೇ ಥರ ನಮಗೇನು ಜಾಸ್ತಿ ಇದೆ. ಸೊ ಈ ಕೆಲಸನೂ ಮಾಡಬೇಕು, ಮತ್ತು ವಿ ಹ್ಯಾವ್ ಟು ರೆಕಗ್ನೈಸ್ ಗುಡ್ ಕ್ಯಾಂಡಿಡೇಟ್ಸ್ ಫಾರ್ ನಗರಸಭೆ. ಯಾಕೆಂದರೆ ಈಗ ನಗರಸಭೆಯಲ್ಲಿ ಎಷ್ಟು ತೊಂದರೆಗಳು ಆಗಿದೆ. ಫ್ರಮ್ ಪಾಸ್ಟ್ 2 years ನಮಗೆ ಅಲ್ಲಿ ಕೌನ್ಸಿಲ್ ಇರಲಿಲ್ಲ. ಸೊ ಪೀಪಲ್ ಆರ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಯಾಕಂದರೆ ಒಂದು ಕೌನ್ಸಿಲ್ ಇದ್ದರೆ ಅಟ್ಲೀಸ್ಟ್ ಆ ವಾರ್ಡ್ದು ಕೆಲಸಗಳು ಆಗ್ತದೆ. ಅಫಿಷಿಯಲ್ಸ್ ಇದ್ದಾರೆ, ನಾವು ಹೇಳಲ್ಲ ಅವ್ರು ಕೆಲಸ ಮಾಡಲ್ಲ ಅಂದರೆ, ಬಟ್ ಹ್ಯಾಂಡ್ಸ್ ಆರ್ ನಾಟ್ ಎನಫ್. ಅವ್ರಿಗೆ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಆಗ್ತಾಯಿಲ್ಲ. ಅಟ್ಲೀಸ್ಟ್ ಆ ವಾರ್ಡಿಂದ ಒಂದು ಕೌನ್ಸಿಲ್ ಗೆದ್ದು ಬಂದರೆ, ಸೊ ಆ ವಾರ್ಡದ ಅಟ್ಲೀಸ್ಟ್ ಅವ್ರ ಕೆಲಸ ತಗೊಂಡು ಜನರಿಗೆ ಅದು ಯೂಸ್ ಆಗ್ತದೆ. ಆ ಟೈಮ್ನಲ್ಲಿ ಈಗ ಈ ಸಲ ಎಲೆಕ್ಷನ್ಸ್ಗೆ 100 ಮಹಿಳೆ ಅಂದರೆ ಏನು ಸುಲಭ ಆಗೋ ಕೆಲಸ ಅಲ್ಲ. ವಿ ಹ್ಯಾವ್ ಟು ರೆಕಗ್ನೈಸ್ ಆಲ್ ದ ಲೇಡೀಸ್. ಅಂದರೆ ಸ್ಪೆಷಲಿ ಮಹಿಳೆಯರು ರಾಜಕೀಯಕ್ಕೆ ಬರಲಿಕ್ಕೆ ಫಸ್ಟು ಅದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇದೆ. ಅದರಲ್ಲಿ ನಾವು ಒಳ್ಳೆ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿ ಜನರಿಗೆ ಅವ್ರು ಸ್ಪಂದಿಸಬೇಕು. ಅದು ಮೋರ್ ಇಂಪಾರ್ಟೆಂಟ್ ಜನರಿಗೆ ಸ್ಪಂದಿಸಬೇಕು. ಆ ರೀತಿಯಲ್ಲಿ ನಾವು ಆಯ್ಕೆ ಮಾಡಿ ಕೊಟ್ಟಿದ್ದೀವಿ. ಸೊ ಅವ್ರ ಜೊತೆ ನಾವು ಕೆಲಸನೂ ಮಾಡ್ತಾ ಇದ್ದೀವಿ. ಅಂದರೆ ತಾವಿಲ್ ಪ್ರಕಾರ 12 ವಾರ್ಡ್ಗಳಲ್ಲಿ ಮಹಿಳೆಯರು ಈ ಸಲ ಪ್ರತಿನಿಧಿಸಿದ್ದಾರೆ. ಓಕೆ, ಬಹುತೇಕ 23 ವಾರ್ಡ್ಗಳಲ್ಲಿ 12 ಮಹಿಳೆಯರು, 11 ಜೆಂಟ್ಸ್. ಅಂದರೆ ತಾವು ಬಹಳಷ್ಟು ವಾರ್ಡ್ಗಳಿಗೆ ಭೇಟಿ ಕೊಡ್ತಾ ಇದ್ದೀರಾ. ಮಹಿಳೆಯರ ವಾರ್ಡ್ ಇರ್ಬೋದು ಅಥವಾ ಪುರುಷರ ವಾರ್ಡ್ ಇರ್ಬೋದು, ಬಹಳಷ್ಟು ವಾರ್ಡ್ಗಳಿಗೆ ಭೇಟಿ ಕೊಡ್ತಾ ಇದ್ದೀರಾ. ಹೇಗೆ ಮತದಾರರು ಏನು ಪ್ರತಿಕ್ರಿಯೆ ಕೊಡ್ತಿದ್ದಾರೆ? ಅವರ ಬೇಡಿಕೆಗಳೇನಿದೆ? ಸರ್, ನೋಡಿದ್ರೆ ಈಗ ನೋಡಿ, ಕೊರೋನಾ ಟೈಮ್ನಲ್ಲಿ ನಮಗೆ ಕ್ಯಾನ್ವಸಿಂಗ್ ಆ್ಯಕ್ಚುಲಿ ಯಾವ ರೀತಿಯಲ್ಲಿ ಎಲೆಕ್ಷನ್ಸ್ ಆಗಬೇಕು ಅಂತ ಆ ಥರ ಈ ಸಲ ಆಗ್ತಾಯಿಲ್ಲ. ಬಿಕಾಸ್ ದ ಅಮೌಂಟ್ ಆಫ್ ವರ್ಕ್ ಇಸ್ ರಿಕ್ವೈರ್ಡ್ ಫಾರ್ ಕ್ಯಾನ್ವಸಿಂಗ್ ಅದು ಆಗ್ತಾಯಿಲ್ಲ. ಅಟ್ಲೀಸ್ಟ್ ವಿತ್ ನಾವು ಎಷ್ಟು ಮನೆ ನಾವು ಟಚ್ ಮಾಡ್ತಾ ಇದ್ದೀವಿ, ಅಲ್ಲಿಂದ ಅಭಿಪ್ರಾಯ ಏನಂದರೆ, ಈ ಕೋವಿಡ್ ಕಾರಣ ಇರುವಾಗ ಸುಮಾರು ಜನರಿಗೆ ಬಹುತೇಕ ಜನರಿಗೆ ನಮಗೆ ತುಂಬಾ ಪ್ರಾಬ್ಲಮ್ ಇದೆ. ಅಂದರೆ ನಾಟ್ ಓನ್ಲಿ ಇನ್ ಕೊಡಗು ಅಂತ, ಎಂಟೈರ್ ಸ್ಟೇಟ್ ಇಸ್ ಫೇಸಿಂಗ್ ಅ ಪ್ರಾಬ್ಲಮ್. ಒಂದು ಕೋವಿಡ್, ಮತ್ತು ನೋಡಿ ಕೋವಿಡ್ ಈ ಸಣ್ಣ ಇದು ತಗೊಂಡ್ರೇನೋ ಜನರಿಗೆ ಅಷ್ಟು ಅಸಮಾಧಾನ ಇದೆ. ದೇ ಆರ್ ನಾಟ್ ಗೆಟಿಂಗ್ ಅ ಪ್ರಾಪರ್ ಬೆಡ್ಸ್ ಇನ್ ದ ಹಾಸ್ಪಿಟಲ್ಸ್. ಆಲ್ ದೀಸ್ ಆರ್ ಬೇಸಿಕ್ ಥಿಂಗ್ಸ್ ಆ್ಯಂಡ್ ಫ್ಯೂ ಲೀಡರ್ಸ್ ಆರ್ ಹೆಲ್ಪ್ಲೆಸ್. ದೇ ಕಾನ್ ಡೂ ಎನಿಥಿಂಗ್. ವೈ? ಬಿಕಾಸ್ ಆ ಥರದ ಇನ್ಫ್ರಾಸ್ಟ್ರಕ್ಚರ್ ಇರಲಿ ನಮ್ಮ ಹತ್ರ ಅದಿಲ್ಲ. ಬಟ್ ಕಂಪೇರ್ ಟು ದಿ ಅದರ್ ಸಿಟೀಸ್, ಕೊಡಗು ಇಸ್ ಮಚ್ ಬೆಟರ್. ಬಿಕಾಸ್ ನಾವು ಇಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿ, ಬಿಕಾಸ್ ಇಲ್ಲಿದ್ದು ಜನ ಸ್ವಲ್ಪ ಎಜುಕೇಟೆಡ್ ಆಗಿದ್ದಾರೆ ಆ್ಯಂಡ್ ಮೋರ್ ಓವರ್ ದೇ ಕೋಆಪರೇಟ್ ವಿತ್ ದಿ ಅಡ್ಮಿನಿಸ್ಟ್ರೇಷನ್. ಆಗ ಆ ಮಟ್ಟಿಗೆ ಈಗ ನಾವು ಕಂಪೇರ್ ಮಾಡಿ ನೋಡಿದ್ರೆ ಬ್ಯಾಂಗ್ಳೂರಿಂದ ಕೊಡಗುಯಿಂದ, ಬಟ್ ಕೊಡಗು ಇಲ್ಲಿ ಸ್ವಲ್ಪ ಸಮಾಧಾನ ಇದೆ ನಮಗೆ. ಮತ್ತು ಎಲ್ಲ ರೀತಿಯಲ್ಲಿ ನಾವು ನೋಡೋಕೆ ಈಗ 2 ತಿಂಗಳು ಬಿಟ್ಟರೆ ಮಳೆಗಾಲ ಶುರು ಆಗ್ತದೆ. ಬಿಕಾಸ್ ವಿ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಅದರ್ 2 years. ಲಾಸ್ಟ್ ಇಯರ್ ಆ ಇಯರ್ ಮುಂಚೆ ಪ್ರಕೃತಿ ವಿಕೋಪ ಬಂದಾಗ ನಮ್ಮ ಕೊಡಗು ಜನ ತುಂಬಾ ದೇ ಹ್ಯಾವ್ ಸಫರ್ಡ್ ಅ ಲಾಟ್ ಇಯರ್. ಸೊ ಆ ಟೈಮ್ನಲ್ಲಿ ಏನಾಗಿದೆ ಅಭಿವೃದ್ಧಿ ಅಂತ ನೀವು ತಿಳ್ಕೊಳ್ಬೇಕು. ಈ ಬೆಟ್ಟ ಗುಡ್ಡ ಎಲ್ಲ ಹೋಗಿರೋದು. ಸ್ವಲ್ಪ ಜನ ಮೇ ಬಿ ದೇ ಹ್ಯಾವ್ ಶಿಫ್ಟೆಡ್ ಟು ಫ್ಯೂ ಮೋರ್ ಪ್ಲೇಸಸ್, ಬಟ್ ದಟ್ ಇಸ್ ನಾಟ್ ಎನಫ್ ಅಂತ. ಈಗ ನಾವು ಕ್ಯಾನ್ವಸಿಂಗ್ ಮಾಡುವಾಗ ಆ ಮಂಗಳಾದೇವಿ ನಗರ ಏರಿಯಾ ಹತ್ರ ಎಲ್ಲ ಹೋಗುವಾಗ ವಿ ಫೈಂಡ್ ಲಾಟ್ ಆಫ್ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ ಟೇಕನ್ ಅಪ್. ಆ ಏರಿಯಾ ಇರಲಿ, ಸ್ವಲ್ಪ ನಮಗೆ ಎಲ್ಲ ಚಾಮುಂಡೇಶ್ವರಿ, ಇಂದಿರಾನಗರ ಆ ಕಡೆ ಎಲ್ಲ ಹೋದರೆ ಲಾಟ್ ಆಫ್ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಇನ್ ಟು ದ ನೆಕ್ಸ್ಟ್ ಗೌರ್ಮೆಂಟ್. ಅದೆಲ್ಲ ಮಾಡಬೇಕು. ಈಗ ಯಾರು ಗೆದ್ದು ಬರ್ತಾರೆ, ಬರೀ ಹೆಸರಿಗೆ ಬರಬಾರ್ದು ಅವ್ರ ನಗರಸಭೆಗೆ. ದೇ ಹ್ಯಾವ್ ಟು ಗೆಟ್ ಆಲ್ ದಿಸ್ ವರ್ಕ್ ಟು ದಿ ಗೌರ್ಮೆಂಟ್. ತಗೊಂಡು ಬನ್ನಿ, ಕೆಲಸ ತಗೊಂಡು ಬನ್ನಿ, ಫಂಡ್ಸ್ ತಗೊಂಡು ಬನ್ನಿ, ಕೆಲಸ ಮಾಡಿ ಜನರಿಗೆ ಕೊಡಿ. ದಟ್ ಈಸ್ ವಾಟ್ ದ ಪೀಪಲ್ ಎಕ್ಸ್ಪೆಕ್ಟ್. ಜನರು ನಿಮಗೆ ಹೋಗಿ ಕೊಟ್ಟಾದ ಮೇಲೆ ಅವ್ರು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮ ಹತ್ರ.
ಅವ್ರ ಮನೆಗೆ ಏನು ಕೇಳಲ್ಲ. ದೇ ಆಸ್ ದ ಪಬ್ಲಿಕ್ ಸರ್ವಿಸಸ್ ವಿಚ್ ದ ಕ್ಯಾಂಡಿಡೇಟ್ ಶುಡ್ ಬಿ ರೆಡಿ ಟು ಫುಲ್ಫಿಲ್ ದೋಸ್ ಸರ್ವಿಸಸ್. ಅಂದರೆ ಈಗ ಡಿಸಾಸ್ಟರ್ ಆದಮೇಲೆ ತಾವು ಹೇಳ್ತಿದ್ದೀರಾ ಭಾಳಷ್ಟು ಕೆಲಸಗಳು ಆಗಲಿಕ್ಕಿದೆ, ಇನ್ನು ನಿಗದಿಗೆ ಮನೆ ಕೊಡಬೇಕು, ಇನ್ನು ಭಾಳಷ್ಟು ಕೆಲಸಗಳು ಆಗಲಿಕ್ಕಿದೆ ಅಂತ ಹೇಳ್ತಿದ್ದೀರಾ. ಏಕೆ ರಾಜ್ಯ ಸರ್ಕಾರ ಇತ್ತಲ್ವಾ, ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಇರುವಾಗನೂ ಆಗಿದೆ, ಸಮ್ಮಿಶ್ರ ಸರ್ಕಾರ ಇರುವಾಗನೂ ಮನೆಗಳು ಕೊಟ್ಟಾಗಿದೆ. ಈಗ ಬಿಜೆಪಿ ಸರ್ಕಾರ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಆ ಥರ ಬರಲ್ಲ. ಬಟ್ ಪೀಪಲ್ ಶುಡ್ ಫಾಲೋ ಇಟ್ ಅಪ್. ಸಿ ದ ಪ್ರಪೋಸಲ್ ವುಡ್ ಹ್ಯಾವ್ ಬಿನ್ ಪುಟ್, ಬಟ್ ಅದು ಫಾಲೋ ಅಪ್ ಆಗಬೇಕಲ್ಲ. ಪುನಃ ಎಲೆಕ್ಷನ್ ಬಂದರೆ ನಾವು ಬರೀ ಆಶ್ವಾಸನೆ ಕೊಟ್ಟರೆ ಅದು ಸಾಲಲ್ಲ ಅಂತ ನಾವು ಹೇಳೋದು. ಓನ್ಲಿ ಡ್ಯೂರಿಂಗ್ ದ ಎಲೆಕ್ಷನ್ ವಿ ಗೋ ಟು ದ ಡೋರ್ ಟು ಡೋರ್ ಆ್ಯಂಡ್ ಟೆಲ್ ಸಿ ವಿ ಆರ್ ಗೋಯಿಂಗ್ ಟು ಡೂ ದಿಸ್, ವಿ ಆರ್ ಗೋಯಿಂಗ್ ಟು ಪೀಪಲ್. ಈಗ ಪೀಪಲ್ಲು ಈ ಜನರು ಗೊತ್ತಾಗಿದೆ ಏನು ಸಮಸ್ಯೆಗಳು ಅಂತ. ಬರೀ ಎಲೆಕ್ಷನ್ಸ್ಗೆ ಬರುವಾಗ ನಾವು ಹೋಗಿ ಕೇಳ್ತೀವಿ. ಸೊ ದಿಸ್ ಶುಡ್ ನಾಟ್ ಹ್ಯಾಪನ್. ಸೊ ಅವ್ರದ್ದೇ ಕರೆದು ನೀವೇ ನಿಲ್ಲಿ ನೆಕ್ಸ್ಟ್ ಎಲೆಕ್ಷನ್ಸ್ಗೆ ಅಂತ ಆ ಥರದ್ದು ಒಂದು ನಾವು ವೇವ್ ಕ್ರಿಯೇಟ್ ಮಾಡಬೇಕು. ಸೊ ಆಗ ಏನಾಗ್ತದೆ ಅಂದರೆ ದಿಸ್ ಇಸ್ ದ ರೀಸನ್ ವೈ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಗಿವನ್ ಆ್ಯಂಡ್ ಚಾನ್ಸ್ ಫಾರ್ ದ ನ್ಯೂ ಫ್ರೆಶ್ ಫೇಸಸ್. ಈ ಸರಿ ನಮಗೆ ಹೈಕಮಾಂಡಿಂದ ಇತ್ತು ಸ್ವಲ್ಪ ಯಂಗ್ಸ್ಟರ್ಸ್ಗೆ ಇರಲಿ, ಅದ್ರ ಜೊತೆ ನಮ್ಮದು ಸೀನಿಯರ್ ಮೋಸ್ಟ್ ಲೀಡರ್ಸ್ ಯಾರು ಅಸಮಾಧಾನ ಆಗಿದೆ ಅವ್ರಿಗೆ ಇರಲಿ, ಒಂದೊಂದು ಅವಕಾಶ ಕೊಡಿ. ಹೂಸ್ ಗಾಟ್ ಎ ವೆರಿ ಗುಡ್ ನೇಮ್ ಆ್ಯಂಡ್ ಫೇಮ್ ಇನ್ ದ ಸೊಸೈಟಿ, ಅವ್ರಿಗೆ ರೆಕಗ್ನೈಸ್ ಮಾಡಿ ನಾವು ಟಿಕೆಟ್ ಕೊಡೋಣ. ದಿಸ್ ಟೈಮ್ ನೋ ಇನ್ಫ್ಲೂಯೆನ್ಸ್ ಹ್ಯಾಸ್ ರನ್. ನಿಮ್ಗೆ ಸೀನಿಯರ್ ಮೋಸ್ಟ್ ಲೀಡರ್ಸ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೀನಿಯರ್ ಮೋಸ್ಟ್ನಲ್ಲಿ ಕಾಂಗ್ರೆಸ್ ನಮ್ಮ ಮಹಿಳಾ ವಿಂಗ್ದು ನಾನು ಹೇಳ್ಬೋದು ಸರ್, ಯಾಕಂದರೆ ಐ ಹ್ಯಾವ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಓನ್ಲಿ ದ ಮಹಿಳಾ ವಿಂಗ್. ಸೊ ಆ ಮಹಿಳಾ ವಿಂಗ್ನಲ್ಲಿ ನಾವು ಇಬ್ಬರಿಗೆ ಹಾಕಿದ್ವಿ. ಒಂದು SC ಕ್ಯಾಂಡಿಡೇಟ್ ಕಡೆಯಿಂದ ಲುಕಿಂಗ್ ಅಪಾನ್ ದ ಕಮ್ಯುನಿಟಿ ವೈಸ್ ಆ್ಯಂಡ್ ಆ ಏರಿಯಾದು ಯಾರ್ದು ಜಾಸ್ತಿ ಮತ ಇದೆ ಆ ನಾವು ಸರ್ವೆ ಮಾಡಿ ಅಲ್ಲಿ ಯಾರು ಸೂಕ್ತ ಕ್ಯಾಂಡಿಡೇಟ್ ಅಂತ ಒಂದು ವಾರ್ಡ್ ನಂಬರ್ 23 ಅಲ್ಲಿ ಪ್ರೇಮಾ ಕೃಷ್ಣ ಅಂತ ಅಲ್ಲಿ ಕಾಂಗ್ರೆಸ್ ಒಬ್ಬರು ವೆರಿ ಆ್ಯಕ್ಟಿವ್ ವರ್ಕರ್ ಆಲ್ಸೋ. ಬಟ್ ಅಲ್ಲಿ ಏನಾಯಿತು, ಅವ್ರಿಗೆ ಇಬ್ಬರು ಹೆಸರು ನಾವು ಪ್ರಪೋಸ್ ಮಾಡಿದ್ದು. ಒಂದು ಅವ್ರಿಗೆ ಇನ್ನೊಂದು ಬೇಗಮ್ ಅಂತ ವಾರ್ಡ್ ನಂಬರ್ 8 ಮಮತಾಜ್ ಬೇಗಮ್ ಅಂತ. ಲಾಸ್ಟ್ ಟೈಮ್ MC ನಾಣೆ ಪೀರಿಯಡ್ನಲ್ಲಿ ಅವ್ರು ಗೆದ್ದು ಬಂದರು, ಒಳ್ಳೆ ಕೆಲಸ ಮಾಡಿದರು. ಸೊ ಆ ಏರಿಯಾಗೆ ಹೋಗಿ ನಾವು ಅಭಿಪ್ರಾಯ ತಗೊಳ್ಳುವಾಗ ವಿ ಹ್ಯಾವ್ ಟೇಕನ್ ದ ಸರ್ವೆ ರಿಪೋರ್ಟ್ ಫ್ರಮ್ ದ ಪಬ್ಲಿಕ್. ಹಳೆ ಇದ್ರೆ ಯಾರಿಗೆ ನೀವು ಅವಕಾಶ ಮಾಡಿ ಕೊಡ್ಬೋದು, ಹೊಸ ಮುಖ ಇದ್ರೆ ಯಾರಿಗೆ ಅಂದರೆ ವಿ ಗಾಟ್ ಫ್ಯೂ ನೇಮ್ಸ್ ಔಟ್ ಆಫ್ ವಿಚ್ ನಾವು ಒಬ್ಬರೇ ಅದು ಡಿಸೈಡ್ ಮಾಡಲಿಕ್ಕೆ ನಮ್ಮ ಹತ್ರ ಇಲ್ಲ. ಬಿಫೋರ್ ದಿಸ್ ವುಡ್ ಹ್ಯಾವ್ ಹೆಲ್ಡ್ KPCC ಅವರು ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಮಾಡಿದ್ವಿ. ಅಲ್ಲಿ ಮಾನ್ಯ ನಮ್ಮದು ಸೆಲರಾಜ್ ಸ್ವಾಮಿ ಅವರು, ವಾಸು ಅವರು, ಮಂಜುನಾಥ್ ಅವರು, MC ನಾಣೆ ಅವರು, GVJ ಅವರು, ವೀಣಾಚಾ ಮೇಡಮು, ಚಂದ್ರಕಲಾ ಮೇಡಮು, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರವರು, ಮತ್ತು ನಾವು ಸೇರಿ ಒಂದು ಯೂತ್ ಪ್ರೆಸಿಡೆಂಟು, ಮಹಿಳಾ ಪ್ರೆಸಿಡೆಂಟ್ ಮತ್ತು ಸೇವಾದಾರ್ ಇಷ್ಟೆಲ್ಲ ಫ್ರೇಮ್ ಮಾಡಿ ಎಲ್ಲರಿಂದ ಅಭಿಪ್ರಾಯ ತಗೊಂಡು ದಿಸ್ ಟೈಮ್ ದೇ ಹ್ಯಾವ್ ಡನ್ ಅ ವೆರಿ ವಂಡರ್ಫುಲ್ ಜಾಬ್. KPCC ಹ್ಯಾಟ್ಸ್ ಆಫ್ ಟು ದೆಮ್. ಯಾಕಂದ್ರೆ ಪ್ರತಿಯೊಬ್ಬರು ಯಾರ್ಯಾರು ಪಕ್ಷಗೆ ಎಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅವ್ರವ್ರ ವಿಂಗ್ಗೆ ಆ ಮಾಹಿತಿನಲ್ಲಿ ಅವರು ಈ ಸಲ ಆಯ್ಕೆ ಮಾಡಿದ್ದಾರೆ. ಅದು ನಮಗಿನ್ನೂ ಖುಷಿ ಇದೆ. ಬಿಕಾಸ್ ಸಮ್ ರೆಸ್ಪಾನ್ಸಿಬಿಲಿಟಿ ಶುಡ್ ಬಿ ದೇರ್ ಇನ್ ದ ಪಾರ್ಟಿ ಟು. ಈಗ ಈ ಸಲ ಏನಾಗಿದೆ ಅಂತ ಇನ್ಫ್ಲೂಯೆನ್ಸ್ ನಡೆಯಲ್ಲ ಅಂತ ಒಂದು ಆಗಿದೆ. ಹೊಸ ಮುಖ ಟಿಕೆಟ್ ಆ ಥರ ಅಂದರೆ ನಾಟ್ ಟು ದಟ್ ಎಕ್ಸ್ಟೆಂಟ್ ಅಂತ ಅವ್ರದ್ದು ಇದು ಚೆಕ್ ಮಾಡಿದ್ದಾರೆ ಅವರು ಕ್ಯಾಂಡಿಡೇಟ್ ಮೇಲೆ. ಎವ್ರಿಬಡಿ ಆರ್ ನಾಟ್ ವೆಲ್ ಆಫ್ ಟು ಸ್ಟ್ಯಾಂಡ್ ಫಾರ್ ದೇರ್. ಈಗ ಎಲೆಕ್ಷನ್ ಬಂದ ತಕ್ಷಣ ವಿ ಶುಡ್ ಬಿ ಸೆಲ್ಫ್ ಸಫಿಷಿಯೆಂಟ್ ಅಂತ ನಾವು ಹೇಳೋದು. ಅಟ್ಲೀಸ್ಟ್ ನಮ್ಮ ಜೊತೆ ಓಡಾಡೋರಿಗೆ ಅವ್ರಿಗೆ ನಾವು ನೋಡಲಿಕ್ಕೆ ಅಷ್ಟು ನಮ್ಮ ಹತ್ರ ಇರಬೇಕು. ಬಟ್ ದಿಸ್ ಟೈಮ್ ಆ ಪಾರ್ಟಿ ಹ್ಯಾಸ್ ನಾಟ್ ಸೀನ್ ದಟ್. ನಾವು ಸ್ವಲ್ಪ ಬಡವರಿಗೇನು ಕೊಟ್ಟಿದ್ದೀವಿ ಚಾನ್ಸು, ಸ್ವಲ್ಪ ಹೈ ಕ್ಲಾಸ್ ಅವ್ರಿಗೇನು ಕೊಟ್ಟಿದ್ದೀವಿ ಚಾನ್ಸು. ಡಿಪೆಂಡ್ಸ್ ಆನ್ ದೇರ್ ಕೇಪಬಿಲಿಟಿ ಆ್ಯಂಡ್ ಕೆಪಾಸಿಟಿ ಅಂತ. ಸೊ ಅದರಲ್ಲಿ ಯಾವ ಪ್ರಶ್ನೆನೇ ಇಲ್ಲ. ನಾವು ಒಳ್ಳೆ ಕ್ಯಾಂಡಿಡೇಟ್ ಸರಿ ಕೊಟ್ಟಿದ್ದೀವಿ. ಈಗ ಜನರ ಮೇಲೆ ಇರೋದು ಹೌ ದೇ ಆರ್ ಗೋಯಿಂಗ್. ನಮ್ಮ ಪಾತ್ರ ನಾವು ಮುಗಿಸಿದ್ದೀವಿ. ನಾವು ದ ಪಬ್ಲಿಕ್ ಈಕ್ವಲಿ ದ ಪಬ್ಲಿಕ್ ಹ್ಯಾಸ್ ಟು ಸಪೋರ್ಟ್ ದ ಕಾಂಗ್ರೆಸ್ ಪೀಪಲ್. ಹಳೆ ಟೈಮ್ನಲ್ಲಿ ಇಂದಿರಾ ಗಾಂಧಿ ಪೀರಿಯಡ್ನಲ್ಲಿ ಏನಿತ್ತು, ಬರೀ ನಮ್ಮದು ಸಿಂಬಲ್ ನೋಡಿ ನಮಗೆ ಓಟ್ ಬೀಳ್ತಾಯಿತ್ತು. ದ ಸೇಮ್ ಥಿಂಗ್ ಆ್ಯಸ್ ಬೀಂಗ್ ಅ ಮಹಿಳಾ ಪ್ರೆಸಿಡೆಂಟ್ ಅದಕ್ಕೆ ನಾನು ಓಡಾಡ್ತಾ ಇದ್ದೀನಿ. ಅದಕ್ಕೆ ಯಾಕೆ ಓಡಾಡ್ತಿದ್ದೀನಿ, ದಟ್ ವೇ ಶುಡ್ ಕಮ್ ಬ್ಯಾಕ್ ಟು ಅಸ್. ಹೌ ಡಿಡ್ ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವರು, ಹೌ ವಾಸ್ ಶಿ ರೆಕಗ್ನೈಸ್ ಬೈ ಹರ್ ವರ್ಕ್. ಸಿಮಿಲರ್ಲಿ ಈಗ 12 ವಾರ್ಡ್ನಲ್ಲಿ ಯಾವ ಮಹಿಳೆಯವ್ರಿಗೆ ನಾವು ಕೊಟ್ಟಿದ್ದೀವಿ, ಅವ್ರ ವಾರ್ಡ್ನಲ್ಲಿ ಕೆಲಸ ಮಾಡಿ ಲೆಟ್ ದೆಮ್ ಕ್ರಿಯೇಟ್ ಅನ್ ಐಡೆಂಟಿಟಿ. ಸೊ ಆ ಥರ ನಾವು ತಿಳ್ಕೊಂಡು ಪ್ರತಿಯೊಬ್ಬರು ಮಹಿಳೆಯವ್ರದ್ದು ನಾನು ನೋಡಿ ಬೆಳಗ್ಗೆ 7 ಗಂಟೆ ನಮಗೆ ಈಗ ಉಪವಾಸ ಟೈಮ್. ಐ ಸ್ಟಾರ್ಟ್ ಮೈ ಕ್ಯಾನ್ವಸಿಂಗ್ ರೈಟ್ ಬೈ 7 o'clock. ಐ ಸಿ ಟು ದಟ್ ಎವ್ರಿ ಡೇ ಐ ಕವರ್ ಅಪ್ ಅಬೌಟ್ 3 to 4 ವಾರ್ಡ್ಸ್. ಯಾಕೆ ಅಂದರೆ ಅವ್ರಿಗೆ ಸುಮ್ಮನೆ ನಾವು ಈಗ ಅವ್ರಿಗೆ ಕರ್ಕೊಂಡು ಬಂದು ರಾಜಕೀಯದಲ್ಲಿ ಅರ್ಧ ರಸ್ತೆನಲ್ಲಿ ಬಿಟ್ಟರೆ ಟುಮಾರೋ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಹೈಕಮಾಂಡ್. ಯಾವಾಗಾದ್ರೂ ದ ರಿಸಲ್ಟ್ಸ್ ಕಮ್ ಅಪ್ ಅವ್ರು ನೇರವಾಗಿ ಪ್ರಶ್ನೆ ಮಾಡ್ತಾರೆ ಯಾಕೆ ಈ ಥರ ಆಗಿದೆ. ಸೊ ವಿ ಶುಡ್ ನಾಟ್ ಲೀವ್ ದಟ್ ರಿಮಾರ್ಕ್ ಅಂತ ನಾವು ಅವ್ರ ಜೊತೆ ಹೋಗಿ ಕೆಲಸ ಮಾಡ್ತೇವೆ. ಅಂದರೆ ನೀವು ಮಹಿಳಾ ಅಧ್ಯಕ್ಷರಾಗಿ ಕೇವಲ ಮಹಿಳೆ ವಾರ್ಡ್ಗೆ ಮಾತ್ರ ಹೋಗ್ತಿದ್ದೀರಾ ಅಥವಾ ಜನರಲ್ ಆಗಿ ಎಲ್ಲ ಕಡೆ ಹೋಗ್ತಿದ್ದೀರಾ? ಮಹಿಳೆ ಅಧ್ಯಕ್ಷರಾಗಿ ಫಸ್ಟ್ ಐ ಆಮ್ ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ಐ ಆಮ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದ ಲೇಡೀಸ್ ವಾರ್ಡ್.
ಅಕಸ್ಮಾತ್ ನನಗೆ ನಂದು ಅವೈಲಬಿಲಿಟಿ ಇದೆ ಅಂತ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅವರು ರಿಕ್ವೆಸ್ಟ್ ಮಾಡಿದರೆ, ಮತ್ತು ನಮ್ಮ ಕಮ್ಯುನಿಟಿ ಈಗ ರಂಜಾನ್ ಟೈಮು ಸ್ವಲ್ಪ ಮಹಿಳೆಯವರು ಹೊರಗಡೆ ಬರಲ್ಲ, ಮಾತಾಡಲ್ಲ, ಆ ಟೈಮಲ್ಲಿ ಆ್ಯಸ್ ಅ ಮುಸ್ಲಿಂ ಲೇಡಿ ಐ ಗೋ ಅಂಡ್ ಅಪ್ರೋಚ್ ಆ ಮುಸ್ಲಿಂ ಕಮ್ಯುನಿಟಿ ಪೀಪಲ್. ಅದು ಜೆಂಟ್ಸ್ ವಾರ್ಡ್ ಇರಲಿ, ಲೇಡೀಸ್ ವಾರ್ಡ್ ಇರಲಿ, ಬಿಕಾಸ್ ಆ ಟೈಮ್ನಲ್ಲಿ ಸ್ವಲ್ಪ ಜೆಂಟ್ಸ್ ಅವರು ಅಲ್ಲವೂ ಇರಲ್ಲ ಮನೆಯಲ್ಲಿ. ಸಿ ದಟ್ ಪಾರ್ಟ್ ಆಫ್ ವರ್ಕ್ ಐ ಆಮ್ ಡೂಯಿಂಗ್ ಇಟ್. ನೀವು 2005ರಲ್ಲಿ ಚುನಾವಣೆ ನಿಂತಿದ್ರಿ, ಯಾವುದು ದಾಸವಾಳದಲ್ಲಿ. ಅಲ್ಲಿ ಕಾಂಗ್ರೆಸ್ ನಿಂತಿದ್ರಿ, SDP ಇತ್ತು, ಮತ್ತು BJP ಇತ್ತು, ಮತ್ತು JDS ಅಲ್ಲಿಯೂ ಕಂಟೆಸ್ಟ್ ಮಾಡಿತ್ತು. ಆ ಸಂದರ್ಭ ಯಾರು ನೀಮಾ ಅರ್ಷದ್ ಅವರು ವಿನ್ ಆದರು. ಸೊ ಆ ಎಲೆಕ್ಷನ್ಗೂ ಈ ಎಲೆಕ್ಷನ್ಗೂ ಏನು ಡಿಫ್ರೆನ್ಸ್ ಕಾಣ್ತದೆ? ಸೊ ಸೀರಿಯಸ್ಲಿ ಇಫ್ ಐ ಹ್ಯಾವ್ ಟು ಬಿ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಟು ಯು, ಆ ಟೈಮ್ನಲ್ಲಿ ರಾಜ್ಯಕ್ಕೆ ಇಷ್ಟು ಈ ಮಟ್ಟದಲ್ಲಿ ಗೊತ್ತಿದ್ರೆ ಖಂಡಿತವಾಗಿ ಐ ವುಡ್ ಫೇಸ್ ದಟ್ ಎಲೆಕ್ಷನ್ ಅಂತ ಈಗ ಅರ್ಥ ಆಗ್ತಾ ಉಂಟು. ಬಿಕಾಸ್ ಅದಕ್ಕೆ ನಾನು ಯಾವ ರೀತಿ ನಾನು ಸ್ಪಂದನೆ ನಾವು ಮಾಡ್ತಾ ಇದ್ದೀವಿ ಜನರ ಹತ್ರ, ಆ 10% ನಾನು ನಮ್ಮ ಟೈಮ್ನಲ್ಲಿ ಕೆಲಸ ಮಾಡಿದ್ರೆ ಸೊ ದಟ್ ಇಸ್ ಆಲ್ ಮೈ ಫೇತ್. ಆ ಟೈಮ್ನಲ್ಲಿ ನಾನು ಸೋಲ್ಬೇಕಿತ್ತು. ಆಗ ಸೋಲಾದ್ಮೇಲೆ ನಮ್ಮ ಪಕ್ಷ ಅವರು ನನಗೆ ಅಲ್ಲಿ ಬಿಟ್ಟಿಲ್ಲ. ನನಗೆ ದೇ ರೆಕಗ್ನೈಸ್ ಮೈ ಶುಡ್ ಬಿ ಹ್ಯಾಟ್ಸ್ ಆಫ್. ಅದಕ್ಕೆ ಇದೇ ಕಾರಣ ಇಟ್ಕೊಂಡು ನಾನು ಈ ಸಲಿನೂ ಅದು ಋಣ ನಾನು ತೀರಿಸಬೇಕು. ಯಾಕಂದರೆ ದ ಮೂಮೆಂಟ್ ಐ ಲಾಸ್ಟ್ ಮೈ ಎಲೆಕ್ಷನ್ ಐ ವಾಸ್ ಅ ಪರ್ಸನ್ ಟು ಬಿ ರೆಕಗ್ನೈಸ್ ಬೈ ಆರ್ ಇನ್ಚಾರ್ಜ್ ಮಿನಿಸ್ಟರ್ KJ ಜಾರ್ಜ್. ಹಾಗೆ ಬಿಕಾಸ್ ಐ ವಾಸ್ ಅನ್ ಇಂಜಿನಿಯರ್ ಅಂತ ಅವ್ರು ನನಗೆ ಒಂದು ಅವಕಾಶ ಕೊಟ್ಟರು ಮೂಢ ಅಧ್ಯಕ್ಷರು. ಆಗ ನಾನೇ ಯೋಚನೆ ಮಾಡಲಿಲ್ಲ ಇಷ್ಟು ದೊಡ್ಡ ಜವಾಬ್ದಾರಿ ನನಗೆ ನಿಭಾಯಿಸಲಿಕ್ಕೆ ಆಗ್ತದ ಅಂತ. ಬಟ್ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ಅಂದರೆ ನನಗೆ ಸಣ್ಣ ಪೀರಿಯಡ್ ಸಿಕ್ತು, ಅದು 18 months. ಅದೇ ಹೇಳಿದ್ದಲ್ಲ, ಓನ್ಲಿ ಟು ಪ್ರೂವ್ ಯೋರ್ ಕೇಪಬಿಲಿಟಿ ಆ್ಯಂಡ್ ಕೆಪಾಸಿಟಿ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಇಸ್ ರಿಕ್ವೈರ್ಡ್. ಸೊ ಆ ಟೈಮ್ ನಮಗೆ ನಮ್ಮ ಪಾರ್ಟಿಯವ್ರು ಕೊಟ್ಟಿರೋ, ಅದಕ್ಕೆ ನಾನು ಆ ನಿಯತ್ ಇಟ್ಕೊಂಡು ನಾನು ನಮ್ಮ ಪಕ್ಷಕ್ಕೆ ನಿಯತವಾಗಿ ನಾನು ಕೆಲಸ ಮಾಡಿ ನನ್ನ ಜೊತೆ ನನ್ನದೇ ಥರ 12 ಮಹಿಳೆಯವರು ಗೆದ್ದು ಬರಲಿ ಅಂತ ಐ ಆಮ್ ಬೀಯಿಂಗ್ ಅ ಬ್ಯಾಕ್ ಬೋನ್ ಫಾರ್ ದಟ್. ಓಕೆ ಮೇಡಮ್, ಇಷ್ಟೆಲ್ಲ ನಿಮಗೆ ಅನುಭವ ಇದೆ, ಯಾಕೆ ಸಲ ಕಂಟೆಸ್ಟ್ ಮಾಡಿಲ್ಲ? ತಾವು ಟಿಕೆಟ್ ಕೇಳಿಲ್ವಾ? ಸರ್ ಇತ್ತು, ಹೈಕಮಾಂಡ್ ಇದು ನಮ್ಮ ಲೀಡರ್ಸ್ ಅವರು ಒತ್ತಾಯ ಮಾಡಿದರು, ನಮ್ಮ MLC ಅವರು ಮಾಡಿದರು. ನಾನು ಯೋಚನೆ ಮಾಡಿದೆ. ಈಗ ನಾನು ಓಕೆ ಮೇ ಬಿ ಐ ವುಡ್ ಹ್ಯಾವ್ ಬೀನ್ ಕಾನ್ಫಿಡೆಂಟ್ ಟು 90% ದಟ್ ಐ ಮೈಟ್ ಟೇಕ್ ಆ್ಯಂಡ್ ಇಟ್ ಕುಡ್ ಹ್ಯಾವ್ ಬೀನ್ ಪ್ಲಸ್ ಟು ಮೈ ಪಾರ್ಟಿ ಆಲ್ಸೋ. ಅದ್ರ ಜೊತೆ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಈಗ ಮಹಿಳಾ ಅಧ್ಯಕ್ಷರಾಗಿ ಇಫ್ ಐ ವುಡ್ ಹ್ಯಾವ್ ಟೇಕನ್ ದಟ್ ಆಪರ್ಚುನಿಟಿ ಐ ವುಡ್ ಹ್ಯಾವ್ ಕಾನ್ಸಂಟ್ರೇಟೆಡ್ ಓನ್ಲಿ ನನ್ನ ವಾರ್ಡ್ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಐ ವುಡಂಟ್ ಹ್ಯಾವ್ ಗಿವನ್ ಇನಫ್ ಟೈಮ್. ಆಗ ನಾನು ಯೋಚನೆ ಮಾಡಿದೆ, ನಮ್ಮ ಮಡಿಕೇರಿಗೆ ಬೇಕಾಗಿರೋದು ಬರೀ ಒಂದು ವಾರ್ಡ್ ಅಲ್ಲ, 12 ವಾರ್ಡ್ಗಿದು ಮಹಿಳೆಯರ ಅವಶ್ಯಕತೆ ಇದೆ. ಸೊ ಹೌ ಶುಡ್ ಐ ಫುಲ್ಫಿಲ್ ದೋಸ್ ಲೂಪ್ ಹೋಲ್ಸ್ ಅಂತ ನಾನು ಕನ್ವಿನ್ಸ್ ಮಾಡಿದೆ ನಮ್ಮ ಲೀಡರ್ಸ್ ಹತ್ರ. ನೋಡಿ ಸರ್, ನಾನು ನಿಂತಿದ್ದೆ ಎಲೆಕ್ಷನ್, ಸಿ ಐ ಹ್ಯಾವ್ ಟು ಡೆಡಿಕೇಟ್ ದ ಎಂಟೈರ್ ಟೈಮ್ ಟು ಮೈ ವಾರ್ಡ್. ಮತ್ತು ಅಲ್ಲಿ ನಿಂತುಬಿಟ್ಟು ಯಾವ ಕಾರಣಕ್ಕೆ ಸೋಲಲಿಕ್ಕೆ ನಾನು ರೆಡಿ ಇಲ್ಲ. ಆ್ಯಂಡ್ ಜನರು ನನಗೆ ಸ್ಪಂದನೆ ಮಾಡಿದ್ದಾರೆ. ಐ ಹ್ಯಾವ್ ಟು ಬಿ ವೆರಿ ಹಾನೆಸ್ಟ್ ಆ್ಯಂಡ್ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಮಡಿಕೇರಿ ಪೀಪಲ್. ನನ್ನ ಅವಧಿ ಆದಮೇಲೇನು ಐ ಆಮ್ ಡಿಸರ್ವಿಂಗ್ ದ ಸೇಮ್ ರೆಸ್ಪೆಕ್ಟ್ ಫ್ರಮ್ ದ ಸೊಸೈಟಿ. ಸೊ ಐ ಡೋಂಟ್ ವಾಂಟ್ ಟು ಲೂಸ್ ದಟ್ ಪಾಯಿಂಟ್ ಆಫ್ ಟೈಮ್. ನಮ್ಮ ಥರ ಆ ಥರ ಜನ ಬೆಳೀಲಿ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಕೊಡೋಣ ಅಂತ ನಮ್ಮ ಹೆಣ್ಮಕ್ಳಿಗೆ, ಹೊಸ ಮುಖಕ್ಕೆ. ಅವ್ರಿಗೆ ಒಂದು ಹೆದರಿಕೆ ಇದೆ, ಯಾರಿದ್ದಾರೆ ನೆಕ್ಸ್ಟ್ ಲೀಡರ್ಸ್ ನಮಗೆ. ಸಿ ವಿ ಆರ್ ಗೆಟಿಂಗ್ ದೆಮ್ ಟು ದ ಪಾಲಿಟಿಕ್ಸ್, ಬಟ್ ವಿ ಶುಡ್ ನಾಟ್ ಲೀವ್ ದೆಮ್ ಹಾಫ್ ದ ವೇ. ಸೊ ದೇ ಶುಡ್ ಬಿ somebody ಟು ಗೈಡ್ ದೆಮ್. ಐ ನಾಟ್ ಟೆಲ್ ಐ ಆಮ್ ಅ ಬಿಗ್ ಲೀಡರ್ ದಟ್ ಐ ಹ್ಯಾವ್ ಟು ಗೈಡ್ ದೆಮ್ ಅಂತ. ಅಟ್ಲೀಸ್ಟ್ ನಾವು ಇದ್ದೀವಿ ಅಂತ ಒಂದು ಸಪೋರ್ಟ್ ಆಗಿ ಒಂದು ಇದ್ದರೆ 50% ನಮಗೆ ಅಲ್ಲಿನ ಗೆಲುವು ಆಗ್ತದೆ. ಅದೇ ತಾವು ಈಗ ಸೆಲೆಕ್ಷನ್ ಇದ್ರು ನಿಮ್ಮ ಕಮಿಟಿಯಲ್ಲಿ, ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ತಾವು ಇದ್ರಿ, ಸೆಲೆಕ್ಷನ್ ಕಮಿಟಿಯಲ್ಲಿ ಇದ್ರಿ. ಟಿಕೆಟ್ ಏನೋ ಇಂಡಿಯಾ ಕಾಂಗ್ರೆಸ್ಗೆ ತಾವು ಅವಕಾಶ ಕೊಟ್ಟರಿ ಅಂತ ಹೇಳಿದ್ರಿ. ಮಹಿಳೆಯರೇ ತಗೊಳ್ಳಿ, ಕೆಲವು ವಾರ್ಡ್ಗಳಲ್ಲಿ ರೆಬಲ್ ಆಗಿ ನಿಂತಿದ್ದಾರೆ, ಕಾಂಗ್ರೆಸ್ ರೆಬಲ್ ಆಗಿ. ಯಾಕೆ ಅವರಿಗೆ ಅವಕಾಶ ಕೊಡಲಿಲ್ಲ ನೀವು? ಸರ್ ಈ ಸಲ ನೋಡಿ, ವಾರ್ಡ್ ನಂಬರ್ 11 ಇರ್ಬೋದು, ವಾರ್ಡ್ ನಂಬರ್ 23 ಇರ್ಬೋದು, ಬೇರೆ ಕಡೆ ಕಾಂಗ್ರೆಸ್ ರೆಬಲ್ ನೋಡಿ. ಒಂದು ಈಗ ಆ ಥರ ನೋಡಿದರೆ 10ನೇ ವಾರ್ಡ್ಗೆ ಎಷ್ಟು ಆಸ್ಪಿರೆಂಟ್ಸ್ ಇದ್ದಾರೆ? ಒಂದು 7 ಇಂದ 8 ಆಸ್ಪಿರೆಂಟ್ಸ್ ಇದ್ದಾರೆ. ಸೊ ಟಿಕೆಟ್ ಸಿಗೋದು ಒಂದೇ. ಓಕೆ, ಸಮಾಧಾನ ಮಾಡ್ಬೋದು. ನಾವು ನೋಡಬೇಕು ಪಕ್ಷ ನಮ್ಗೆ ಏನು ಕೊಟ್ಟಾಗಿದೆ ಅಂತ. ಸಿ, ಪಕ್ಷ ಒಂದು ಚಾನ್ಸ್ ಕೊಟ್ಟಾದ ಮೇಲೆ ಯು ಹ್ಯಾವ್ ಟು ಸಪೋರ್ಟ್ ದ ಪಾರ್ಟಿ ಇನ್ ದ ಅದರ್ ವೇ. ಕೊಟ್ಟಿಲ್ಲ ಅಂದರೆ ನಾವು ರಿಬೆಲ್ ಮಾಡಿದರೆ ಅದಕ್ಕೆ ಅರ್ಥ ಇಲ್ಲ. ಸಿ, ಟುಡೇ ಇವನ್ ಇಫ್ ಐ ಹ್ಯಾಡ್ ದಟ್ ಗ್ರೀಡಿನೆಸ್ ಇನ್ ಮೀ, ಐ ವುಡ್ ಹ್ಯಾವ್ ಟೇಕನ್ ದಟ್ ಆಪರ್ಚುನಿಟಿ. ನನಗೆ ಕೊಡಲಿ, ನಾನು ಕೆಲಸ ಮಾಡಿದ್ದೀನಿ ಅಂತ. ಈಗ ನಾವು ಮೂಢ ಅಧ್ಯಕ್ಷರೆಲ್ಲ ಆಗಿ ಲೆಟ್ ಅಸ್ ಏಮ್ ಫಾರ್ ದ ನೆಕ್ಸ್ಟ್ ಬೆಟರ್. ಬಂದೇ ಬರ್ತದೆ ಆಪರ್ಚುನಿಟೀಸ್. ಕಾಂಗ್ರೆಸ್ ಪಕ್ಷ ದೊಡ್ಡ ಪಕ್ಷ ಅದು, ಆಯ್ತಲ್ಲ, ಸಮುದ್ರ ಥರ ಇರೋದು. ಇವತ್ತಿಲ್ಲ ಅಂದರೆ ನಮಗೆ ಸ್ವಲ್ಪ ಇದು ಇರಬೇಕು, ತಾಳ್ಮೆ ಇರಬೇಕು ನಮ್ಮ ಹತ್ರ. ಓಕೆ, ಆ್ಯಂಡ್ ದೆನ್ ಲಿಟಲ್ ಬಿಟ್ ಆಫ್ ಥಿಂಗ್ ಇದಿದ್ರೆ ನಮಗೆ, ನಾವು ಬೇರೆಯವ್ರಿಗೆ ಬೆಳೆಸ್ಕೊಂಡು ನಮ್ಮ ಜೊತೆ ಬರೋಣ. ಸಿ, ಓನ್ಲಿ ನಾವೇ ಒಂದೇ ಲೀಡ್ರ್ ಇಲ್ಲಿ ಕಾಣಿಸ್ಕೊಳ್ಬೇಕಂದ್ರೆ ಆಗ ನಮ್ಮ ಪಕ್ಷಕ್ಕೆ ಅದು ತುಂಬ ಏಟಾಗ್ತದೆ. ನಮಗೆ ಪಕ್ಷ ಏನು ಕೊಟ್ಟಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಪಕ್ಷ ಡಿಂಟ್ ದೇ ಗಿವ್ ಅಸ್ 5 years ಆಫ್ ಟರ್ಮ್ ಟು ರೂಲ್. ಸಿ, ನಾವು ಹೇಳಲ್ಲ ಅವ್ರ ಕೆಲಸ ಮಾಡಲಿಲ್ಲ ಅಂತಲ್ಲ. ಸಿ, ದೇ ಆರ್ ಲಿಟಲ್
ಅವರು ನಮ್ಮ ಮುಂದೆನೇ ಈಗ ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ದಾರೆ ಅವ್ರದ್ದು ಎಲ್ಲ ಬಯೋಡೇಟಾ ಇರಲಿ, ಅವ್ರದ್ದು ಸರ್ವೆ ರಿಪೋರ್ಟ್ ಇರಲಿ, ಅವ್ರು ನಮ್ಮ ಹತ್ರ ಇರಲಿ. ಬರೀ ನಮ್ಮ ಮಹಿಳಾ ಅಧ್ಯಕ್ಷರಂತಲ್ಲ, ಸೇವಾದಳ ಅವ್ರ ಹತ್ರ, ಯೂತ್ಸ್ ಹತ್ರ, ನಮ್ಮ ಡಿಸ್ಟ್ರಿಕ್ಟ್ ಕಮಿಟಿಯಿಂದ ಎಲ್ಲ ಮಾಹಿತಿಗಳು ತೊಗೊಂಡಿದ್ದಾರೆ. ಎವ್ರಿಥಿಂಗ್ ಹ್ಯಾಸ್ ಟು ಮ್ಯಾಚ್. ಈಗ ಒಬ್ರಿಗೆ ಅಸಮಾಧಾನ ಆಗಿದೆ ಅಂತ ಹೋಗಿ ಬಂಡಾಯ ನಿಂತಿದ್ರೆ ಕರೆಸಿ ಮಾತಾಡಿಸ್ಬೇಕು ಲೀಡರ್ಸ್ ನಮ್ಮದು, ಯಾಕೆ ಆಗಿದೆ ಅಂತ. ತಾವು ನೀವು ಮಾತಾಡ್ತಾರ ಹೋಗಿ ಈಗ ಮಹಿಳಾ ಅಧ್ಯಕ್ಷರಾಗಿ ಮಹಿಳಾ ಅಧ್ಯಕ್ಷರಾಗಿ ನಮ್ಮ ಪಾತ್ರ ಇತ್ತಿದ್ದು ಟು ರೆಕಗ್ನೈಸ್ ದ ಪೀಪಲ್. ಸ್ವಲ್ಪ ಜನರಿಗೆ ಯಾರು ಬಂಡಾಯ ಆಗಿ ನಿಂತಿದ್ರು ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿದ್ವಿ. ಮತ್ತು ಸ್ವಲ್ಪ ಈಗೋಸ್ ಅವ್ರಿಗೆ ಹರ್ಟ್ ಆಗಿರ್ತದೆ, ಅಸಮಾಧಾನ. ಯು ಕೆ ನಾಟ್ ಪುಲ್ ಅಪ್ ದ ಪರ್ಸನ್ ಟು ಸಮ್ ಎಕ್ಸ್ಟೆಂಟ್. ನಾವು ಗೈಡ್ ಮಾಡ್ಬೋದು, ನಿಂತಿದ್ರೆ ನಮ್ಮ ಪಾರ್ಟಿಗೆ ಪ್ರಾಬ್ಲಮ್ ಆಗ್ಬೋದು, ನೋಡಿ ವಿಚಾರಿಸಿ ಅಂತ. ಇನ್ನೂ ಜಾಸ್ತಿ ಅವ್ರು ಏನಾದರೂ ತೋರಿಸಿದ್ರೆ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಯರ್ ಓನ್ ಥಿಂಗ್ಸ್. ಅದೇ ಆನಂದ ಮಾಡಲ್ಲಿ ಇವರು ತಜಸ್ಸು ಆನಂತರ ಅವರು ಹಿಂದೆ ಅವರು ಕೌನ್ಸಿಲರ್ ಆಗಿದ್ದರು, ಸದಸ್ಯರಾಗಿದ್ದರು. ಮತ್ತು 23ರಿಂದ ಯಾರು ಪ್ರೇಮಕೃಷ್ಣ ಅವರು ಒಂದು ಹೊಸ ಯಾವುದಕ್ಕೆ ನಗರದ ಪ್ರವೇಶ ಮಾಡಿರಲಿಲ್ಲ. ಅದೇ ತಜಸ್ಸು ಅವ್ರದ್ದು ಪ್ರೇಮಕೃಷ್ಣ, ಶಿ ವಾಸ್ ದ ಫಸ್ಟ್ ಲೇಡಿ ಟು ಪುಟ್ ಹರ್ ಅಪ್ಲಿಕೇಶನ್. ಲಾಸ್ಟ್ ಟೈಮ್ ಹಾಕಿದ್ರು, ಈ ಸಲಿನೂ ಹಾಕಿದ್ರು. ಶಿ ಹಸ್ ಬೀನ್ ಅನ್ ಆಕ್ಟಿವ್ ವರ್ಕರ್ ಫಾರ್ ದ ಮಹಿಳಾ ವಿಂಗ್. ಸೇವಾದಲ್ಲೂ ಅಧ್ಯಕ್ಷರು. ಶಿ ಇಸ್ ಗಾಟ್ ಅ ರೆಕಗ್ನೈಸೇಷನ್. ಮತ್ತು ಅಲ್ಲಿ ಏನಂದರೆ ಸ್ವಲ್ಪ SC ಏರಿಯಾಸ್ 23 ವಾರ್ಡ್ನಲ್ಲಿ ನಂದಕುಮಾರ್ ಅವರು ಗೆದ್ದು ಬಂದಿರೋದು ವಾರ್ಡ್ ಅದು. ಮತ್ತು ಲಾಸ್ಟ್ ಟೈಮು ಮೀನಾಕ್ಷಿ ಅವರು ಅಲ್ಲಿ ಮೀನಾಕ್ಷಿ ಗೆದ್ದಿದ್ದಾರಲ್ಲ, ಆ ವಾರ್ಡಿಂದ ನಂದಕುಮಾರ್ ಅವರು ಕ್ಯಾಂಡಿಡೇಟ್ ಹಾಕಿದ್ರು. ಸೊ ಸ್ವಲ್ಪ ಕ್ಯಾಂಡಿಡೇಟ್ಸ್ ನಂದಕುಮಾರೇ ಡಿಸೈಡ್ ಮಾಡಿದ್ದಾರೆ. ಬಿಕಾಸ್ SC ವೆನ್ ಇಟ್ ಕಮ್ಸ್ ಟು SC ಕ್ಯಾಟಗರಿಯನ್ನು ಮೇನ್ ಆದತೆ ನಾವು ಅವ್ರಿಗೆ ಕೊಟ್ಟಿದ್ವಿ ಈ ಸರಿ. ಲೆಟ್ ಹೆಮ್ ಡಿಸೈಡ್ ಅಂತ. ಸೊ ಅವ್ರು ಯಾವ ರೀತಿಯಲ್ಲಿ ಅವ್ರು ಡಿಸೈಡ್ ಮಾಡಿದ್ರು, ಅವ್ರು ಒಬ್ಬರದಂತಲ್ಲ. ಆ್ಯಂಡ್ ಫೈನಲಿ ವೆನ್ ಇಟ್ ಕಮ್ಸ್ ಇಟ್ ವಿಲ್ ಬಿ ದ ಪಾರ್ಟೀಸ್ ಡೆಸಿಷನ್. ಹಾಗೆ ಸೊ ನಾವು ಗೆಲ್ಲೇ ತೋರಿಸ್ತೀವಿ ಅಂದರೆ ಯು ಕೆನಾಟ್ ಡೂ ಎನಿಥಿಂಗ್ ಅಲ್ಲ. ಆ ಥರ ನೋಡಿದ್ರೆ BJPಯಿಂದನೂ ಸುಮಾರು ರೆಬಲ್ ನಿಂತಿದ್ದಾರೆ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಎನ್ ಎಲೆಕ್ಷನ್. ಸೊ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಚುನಾವಣೆ ಆದಮೇಲೆ ಬಂದೇ ಬರ್ತದೆ. ಐ ಥಿಂಕ್ ಮೋರ್ ದನ್ ದ ಕ್ಯಾಂಡಿಡೇಟ್ ದ ರೆಬಲ್ಸ್ ಆರ್ ಲಾಟ್ಸ್ ದಿಸ್ ಟೈಮ್ ಅಲ್ಲ. ಓಕೆ, ಈಗ ಮುಂದೆ ತಗೊಳ್ಳೋಣ. ಈಗ ನೀವು ಇಂಜಿನಿಯರ್ ಆಗಿದ್ದೀರಿ, ಭಾಳಷ್ಟು ಅನುಭವ ಇದೆ. ತಾವು ಮೂಡಾದಲ್ಲಿ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷರಾಗಿ ನೀವು ಸೇವೆ ಸಲ್ಲಿಸಿದ್ದೀರಾ ಸುಮಾರು 7 ವರ್ಷಗಳ ಕಾಲ. ಸುಮಾರು ಡೆವಲಪ್ಮೆಂಟು ಮಾಡಿದ್ದೀರಾ. ಮಡಿಕೇರಿಗೆ ಏನೆಲ್ಲ ಆಗಬೇಕಾಗಿದೆ ತಮ್ಮ ಒಂದು ಅಭಿಪ್ರಾಯದಂತೆ? ಫಾರ್ಮೋಸ್ಟ್ ಇಲ್ಲಿ ನೀರು, ಎಷ್ಟು ನೀರು ನಮಗೆ ಬರ್ತದೆ, ದೇರ್ ಇಸ್ ನೋ ಪ್ರಾಪರ್ ಸ್ಟೋರೇಜ್ ಅಂತ ಹೇಳ್ಬೋದು. ಯಾರು ಬಂದ್ರೇನು, MLA ಬಂದ್ರೇನು ಅದೇ ಕೆಲಸ ಮಾಡಬೇಕು, MLC ಅವರು ಆದ್ರೇನು ಅದೇ ಕೆಲಸ ಮಾಡಬೇಕು. ಸಾಮಾನ್ಯ ನಾವು ಕೌನ್ಸಿಲರ್ ಆದರೆ ಎವ್ರಿಬಡಿ ಹ್ಯಾಸ್ ಟು ಡೂ ದ ಸೇಮ್ ವರ್ಕ್. ಅಂದರೆ ಇಟ್ ಹ್ಯಾಸ್ ಟು ಗೋ ಸ್ಟೇಜ್ ವೈಸಸ್. ವಾರ್ಡ್ಗೆ ಬಂದರೆ ಕೌನ್ಸಿಲರ್ಸ್ ಪುಟ್ ಅಪ್ ಮಾಡಿ ದೇ ಹ್ಯಾವ್ ಟು ಟೇಕ್ ಔಟ್ ಟು ದ ನೆಕ್ಸ್ಟ್ MLA, ಮತ್ತು ಅಲ್ಲಿಂದ MLA, MP ನ MLC ನ. ಎವ್ರಿಬಡಿ ಹ್ಯಾಸ್ ದ ಸೇಮ್ ವರ್ಕ್ ಟು ಡೂ ಅಲ್ಲ. ಅಂದರೆ ದೇ ಹ್ಯಾವ್ ಟು ಜಾಯಿನ್ ಹ್ಯಾಂಡ್ಸ್. ಈಗ ಯಾರ್ದು ಸರ್ಕಾರ ಬರಲಿ, ಕೆಲಸ ಟೈಮ್ನಲ್ಲಿ ಅವರು ಒಬ್ಬರಿಗೆ ಕೈ ಜೋಡಿಸಿ ಕೆಲಸ ಮಾಡಿಸ್ಬೇಕು. ನಮಗೆ ಮೇನ್ ಇಂಪಾರ್ಟೆಂಟ್ ಇರೋದು ಈಗ ದೇ ಹ್ಯಾವ್ ಡನ್ ದಿಸ್ ರೈಟ್. ಲೆಟ್ ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್. ಈಗ ಬೆಳಿಗ್ಗೆನೆ ಈಗ ಕಸ ಗಾಡಿಗಳು ಬರ್ತಾ ಇದೆಯಲ್ಲ, ಕಸ ಇವರು ಡಂಪ್ ಮಾಡ್ತಾರೆ. ದಿಸ್ ಟೈಮ್ ದೇ ಹ್ಯಾವ್ ಡನ್ ಅ ಗುಡ್ ಜಾಬ್. ದೇ ಸೆಗ್ರೇಟಿಂಗ್ ದ ವೇಸ್ಟ್ ಅಂತ ಇದೆ, ಡ್ರೈ ಮತ್ತು ವೆಟ್ ಅಂತ. ಬಟ್ ದಟ್ ಈಸ್ ಗೆಟಿಂಗ್ ಅಕ್ಯುಮುಲೇಟೆಡ್ ಅಟ್ ದ ಟಾಪ್ ಆಫ್ ದ ಹಿಲ್. ಅದಕ್ಕೆ ಏನಾದರೂ ಮಾಡಿದಾರಾ ಅದಕ್ಕೆ ಒಂದು ಸೆಗ್ರಿಗೇಷನ್ ಯೂನಿಟ್ ಅಲ್ಲಿ ಮಾಡಬೇಕಿತ್ತು. ಒನ್ ಫೈನ್ ಡೇ ದಟ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಡನ್. ಸೊ ಅದಕ್ಕೆ ಡಿಸ್ಕಷನ್ಸ್ ಆಗಬೇಕು. ದಿಸ್ ಇಸ್ ವೇರ್ ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ವರ್ಕ್ಸ್. ಅಲ್ಲಿ ಅಕ್ಕಪಕ್ಕ ಮನೆಯವರು, ದಟ್ ಲೊಕ್ಯಾಲಿಟಿ ವಿಲ್ ಹ್ಯಾವ್ ಅ ಲಾಂಗ್ ರನ್. ನೀವು ಯೋಚನೆ ಮಾಡಿದ್ರೆ ಅಲ್ಲಿಂದ ದಿಸ್ ಇಸ್ ಸ್ಪ್ರೆಡ್ ಆಗಲಿಕ್ಕೆ ಚಾನ್ಸಸ್ ಆಗ್ತದೆ. ದೀಸ್ ಥಿಂಗ್ಸ್ ಯು ಶುಡ್ ಪುಟ್ ಇಟ್ ಇನ್ ಮೈಂಡ್ ಆ್ಯಂಡ್ ಸಿ ವಾಟ್ ಹ್ಯಾಸ್ ಟು ಬಿ ಡನ್ ಟು ದ ಪಬ್ಲಿಕ್. ಎಲ್ಲ ಬರ್ತಾರೆ, ನಾವು ನೀರು ಕೆಲಸ ಮಾಡ್ತೀವಿ, ಚರಂಡಿ ಕೆಲಸ ಮಾಡ್ತೀವಿ, ತಡೆಗೌಡ ಮಾಡ್ತೀವಿ. ದಟ್ ಈಸ್ ದ ಪಾರ್ಟ್ ಆಫ್ ದ ಜಾಬ್ ವಿಚ್ ಇಸ್ ಕಮಿಂಗ್ ಫಾರ್ ಆಸ್ ಅ ಫಂಡ್ಸ್ ಬರ್ತದೆ ಅಲ್ಲಿ ಸರ್ಕಾರದ. ರೀಸೈಕ್ಲಿಂಗ್ ಸೂಕ್ತನ ಅಂತ ಈಗ ಕೆಲವೊಂದು ಸಿಟಿಗಳಲ್ಲಿ ಏನು ಗಾರ್ಬೇಜ್ ರೀಸೈಕ್ಲಿಂಗ್ ಆಯ್ತದಲ್ಲ, ಅದೇನಾದರೂ ಮಡಿಕೇರಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಸೂಕ್ತ ಆಗ್ಬೋದು. ಬಿಕಾಸ್ ಇದು ಪ್ಲಾಸ್ಟಿಕ್ಸ್ ಅದೆಲ್ಲ ಈಗ ಸೆಗ್ರಿಗೇಟ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಈಗ ಇಫ್ ಯು ಸಿ ಬ್ಯಾಂಗ್ಳೂರ್ ಇಟ್ ಇಸ್ ಹೈಲಿ ಪಾಪ್ಯುಲೇಟೆಡ್ ಆಗಿದೆ. ವೆನ್ cities like Bangalore, metropolitan cities is executing all this, being eco-friendly ನಮ್ಮದು ಕೊಡಗು ಡಿಸ್ಟ್ರಿಕ್ಟ್ ಆ್ಯಂಡ್ ಪೀಪಲ್ ಆರ್ ವೆರಿ ಕೋಆಪರೇಟಿವ್ ಹಿಯರ್. ಅಂದರೆ ಆ ಥರ ಕಸ ಇದೆಲ್ಲ ರಸ್ತೆನಲ್ಲಿ ಹಾಕಲ್ಲ. ದ ಲಿಟಲ್ ಎಜುಕೇಟೆಡ್ ಅವರು. ಸೊ ಆ ಟೈಮ್ನಲ್ಲಿ ನಾವು ಅವ್ರದ್ದೇ ತಗೊಂಡು ಸ್ಕೀಮ್ಸ್ ತಗೊಂಡು ವೈ ಡೋಂಟ್ ವಿ ಇಂಪ್ಲಿಮೆಂಟ್. ಆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ನಮಗೆ ಒಳ್ಳೆ ನಾಯಕರು ಇಲ್ಲಿಗೆ. ಐ ಆಮ್ ನಾಟ್ ಟೆಲಿಂಗ್ ದೇ ಆರ್ ನಾಟ್ ಡೂಯಿಂಗ್ ಅಂತಲ್ಲ. ಮೇ ಬಿ ಮಿಸ್ ಕಮ್ಯುನಿಕೇಷನ್ ಇರ್ಬೋದು, ಇಲ್ಲಾಂದರೆ ಈ ಪಕ್ಷ ಕಾರಣ ಬರುವಾಗ ಅವ್ರಿಗೆ ಏನು ಬೆನಿಫಿಟ್ ಆಗ್ಬಿಡ್ತದೆ, ಇವ್ರಿಗೇನು ಬೆನಿಫಿಟ್ ಆಗ್ಬಿಡ್ತದೆ ಅಂತ ನಾನು ನೇರವಾಗಿ ಹೇಳ್ತೀನಿ.
ಸಿ ವೆನ್ ಇಟ್ ಕಮ್ಸ್ ಟು ನಮಗೂ ಅನುಭವ ಆಗಿರ್ಬೇಕಂತ ಅದೇ ನಾವು ಅದೇ ನಾನು ಅದು ಜನರಿಗೆ ಕೆಲಸ ಮಾಡಿದ್ರೆ ನೀವು ಪಕ್ಷ ನೋಡ್ಬೇಡಿ, ಪೀಪಲ್ ಯಾರು ಅಥೆಂಟಿಕ್ ಇದ್ದಾರೆ ಅವ್ರಿಗೆ ಅವ್ರ ಮುಖಾಂತರ ನೀವು ಕೆಲಸ ಮಾಡಿ. ಸಿ ಅಲ್ಲಿಂದ ನೀವು ನಿಮ್ಮ ಕೆಲಸನೂ ಗೊತ್ತಾಗ್ತದೆ ಆ್ಯಂಡ್ ಯು ಆರ್ ನೋ ಯು ಜಸ್ಟಿಫೈಂಗ್ ಯುವರ್ ವರ್ಕ್ ಟುವರ್ಡ್ಸ್ ದ ಪೀಪಲ್. ನಮಗೆ ಅವರೇ ಇವರೇ ಅಲ್ಲಿ ಸೀಟ್ ಆದ ಕೂತಾದ್ಮೇಲೆ ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ಎ ಜಾಬ್ ಟು ಎವ್ರಿಬಡಿ. ಅದೊಂದು ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಹೋಗಿ ನಾವು ರಾಜಕೀಯ ಮಾಡಿದರೆ ಅದು ಆಗ ಪ್ರಾಬ್ಲಮ್ ಬರೋದು ನಮ್ಮ ಜನರಿಗೆ. ಸುರೇಶ್ ಅವರೇ, ಈಗ ತಾವು 23 ವಾರ್ಡ್ಗಳಲ್ಲಿ ಕ್ಯಾಂಡಿಡೇಟ್ನ ನೀವು ಭಾಳಷ್ಟು ಒಂದು ಈ ಸಲ ಅಧಿಕಾರ ಚುಕ್ಕಾಣಿ ಹಿಡಿಬೇಕೆಂಬ ಉದ್ದೇಶದಿಂದ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿ ನೀವು ಸ್ಪರ್ಧೆಗಿಳಿಸಿದ್ದೀರಾ. ಅದೇ ಥರ ಬೇರೆ ಪಾರ್ಟಿಯೂ ಅಷ್ಟೇ. ಈಗ ಬಿ ಜೆ ಪಿ ಇರ್ಬೋದು, ಜೆ ಡಿ ಎಸ್ ಇರ್ಬೋದು. ಜೆ ಡಿ ಎಸ್ 22 ಸ್ಥಾನ ಕ್ಷೇತ್ರದಲ್ಲಿ ಮಾತ್ರ ಅವರು ಸ್ಪರ್ಧೆಯಾಗಿದ್ದಾರೆ. SDPI ಪಕ್ಷ ಅದು ಇನ್ನೂ ಒಂದು ನಿರ್ಣಾಯಕ, ಈ ಅಧ್ಯಕ್ಷ ಉಪಾಧ್ಯಕ್ಷ ಸೆಲೆಕ್ಷನ್ ಟೈಮ್ ಎಲೆಕ್ಷನ್ ಟೈಮಲ್ಲಿ ಅದೊಂದು ಪಕ್ಷ ನಿರ್ಣಾಯಕ ಆಯ್ತದೆ. ಕಳೆದ ಸಲ 8 ಮಂದಿ ಸ್ಪರ್ಧೆಗಿಳಿದ್ರು SDPಯಿಂದ, 4 ಮಂದಿ ನಗರಸಭೆಗೆ ಆಯ್ಕೆಯಾದರು. ಅದೇ ಈ ಸಲ 9 ಕ್ಷೇತ್ರಗಳಲ್ಲಿ SDPI ತನ್ನ ಅಭ್ಯರ್ಥಿಗಳನ್ನ ಹಾಕಿದೆ. ಅವರ ಪ್ರಕಾರ ನಾವು 9 ವಿನ್ ಆಗ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಇದರಿಂದ ನಿಮಗೆ ಸೆಕ್ಯುಲರ್ ರೋಡ್ಸ್ ಡಿವೈಡ್ ಆಗೋದಿಲ್ವಾ? ನಿಮ್ಮ ಫಲಿತಾಂಶಕ್ಕೆ ತೊಂದರೆ ಆಗೋದಿಲ್ಲ? ಅಲ್ಲ, ಅವರು 9 ಅಂದರೆ ನಾವು 23 ನಾವು ಹೇಳ್ಬೋದು. 23 ಅಂದರೆ ವಿ ಹ್ಯಾವ್ ಟು ಡೂ ದ್ಯಾಟ್ ಕೈಂಡ್ ಆಫ್ ಅ ಜಾಬ್ ಇನ್ ಅ ಗ್ರೌಂಡ್ ವರ್ಕ್ ಟು ದ ಪಬ್ಲಿಕ್. ಓಕೆ, ಹೇಳಿದ ತಕ್ಷಣ ದ ರಿಸಲ್ಟ್ ವಿಲ್ ಬಿ ಶೋನ್ ಬೈ ದ ಪಬ್ಲಿಕ್ ಅಲ್ಲ. ನಾವು ಬರೀ ವಿ ಆರ್ ಕಾಂಪಿಟಿಂಗ್ ದ ಎಕ್ಸಾಮ್ಸ್. ಈಗ ಎಕ್ಸಾಮ್ಸ್ನಲ್ಲಿ ನಾವು ಬರೀ ಎಂಟ್ರಿ ಆಗ್ತಾ ಇರೋದು, ರಿಸಲ್ಟ್ಸ್ ಕೊಡೋರು ನಮಗೆ ಪಬ್ಲಿಕ್ ಆಗೋರು. ಒಳ್ಳೆ ಕೆಲಸ ಮಾಡಿದರೆ ಜನರು ಗುರುತು ಮಾಡಿ ಓಟ್ ಕೊಡ್ತೀವಿ. ಅದಕ್ಕೆ ಈ ಸಲ ನಾವು ಚೇಂಜಸ್ ಮಾಡಿ ಸ್ವಲ್ಪ ಹಾಲಿ ಜನಕ್ಕೆ ರಿಶಫಲ್ ಆಗಿದೆ. ಅದು ಸಾಧಾರಣ BJPನಲ್ಲಿನೂ ಆಗಿದೆ, ಸೇಮ್ ಸಿಸ್ಟಮ್ ಆ ಥರ ಆಗಿದೆ. ಈಗ ಲಾಂಗ್ ರನ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದ ಪಬ್ಲಿಕ್ ವ್ಯೂ. ಈಗ ಪಬ್ಲಿಕ್ ಏನಾಗಿದೆ, 3 ವರ್ಷದಿಂದ ಡಿಮಾನಿಟೈಸೇಷನ್ ಆಯಿತು, ನಿಮಗೆ GST ಆಯಿತು, ಈಗ ಫಾರ್ಮರ್ಸ್ದು ರೇಟ್ಸ್ ಜಾಸ್ತಿ ಆಗಿದೆ. ಯಾರಿಗೆ ನಂಬಿ ಇಲ್ಲ. ಈಗ ಜಸ್ಟ್ ಈಗ ಲಾಸ್ಟ್ ಮಂತ್ ನಾವು ನ್ಯೂಸ್ ತಗೊಂಡ್ರೆ ಏನಾಗಿದೆ, ಈ ಮೆನ್ಯೂರಿಂಗ್ ಏನಾಗ್ತಿರಲ್ಲ ಅದು ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ. ನಾವು ವೇರ್ ಶುಡ್ ದ ಫಾರ್ಮರ್ ಗೋ ಅಂಡ್ ಕಂಪ್ಲೇನ್? ಹೂ ಆರ್ ದ ಡಿಸಿಷನ್ ಮೇಕರ್ಸ್ ಇಲ್ಲಿ, ಆಯ್ತಲ್ಲ. ಯಾವುದೋ ಒಂದು ಸರ್ಕಾರ ಬಂದರೆ ಜನರಿಗೆ ಅದನ್ನಲ್ಲಿ ನಮ್ಗೆ ಏನಾದರೂ ಉದ್ಧಾರ ಆಗಬೇಕು. ವಿ ಬೀಯಿಂಗ್ ಇನ್ ಟು ಬಿಸ್ನೆಸ್, ಈಗ ಅರ್ಧ ನಾವು ಬಿಸ್ನೆಸ್ ಮಾಡೋದು, ಅರ್ಧ ಇಡೀ ಟ್ಯಾಕ್ಸ್ಗೆ ಹೋಗ್ತದೆ. ನಿಮ್ಮ ಚಾನಲ್ ಅವ್ರಿಗೇನು ಗೊತ್ತಿದೆ ಟಿಲ್ ವಾಟ್ ಎಕ್ಸ್ಟೆಂಟ್ ಯುವರ್ ಬಿಸ್ನೆಸ್ ಹ್ಯಾವ್ ಡ್ರಾಪ್ ಡೌನ್ ಅಂತ. ಬರೀ ನಮ್ಮದು ಫಾರ್ಮರ್ಸ್ದು ಅಂತಲ್ಲ, ಪ್ರತಿಯೊಬ್ಬರಿಗೆ ಈ ಸಮಸ್ಯೆಗಳು ಆಗಿದೆ. ದ ಪಬ್ಲಿಕ್ ಶುಡ್ ರಿಯಲೈಸ್ ಎನಿ ಗೌರ್ಮೆಂಟ್ ಹೂಸ್ ಕಮಿಂಗ್ ಡೌನ್ ಶುಡ್ ನಾಟ್ ಎಫೆಕ್ಟ್ ದ ಪಬ್ಲಿಕ್ ಕಾಸ್. ಪಬ್ಲಿಕ್ 5 ವರ್ಷಕ್ಕೆ ಮಾತ್ರ ಅವ್ರ ಪಾತ್ರ ಇರಲ್ಲ ವೋಟ್ ಹಾಕ್ಲಿಕ್ಕೆ. ಬಟ್ ಆಫ್ಟರ್ ದೆ ಪುಟ್ 1 ವೋಟ್ 5 years ದ ಪಬ್ಲಿಕ್ ಇಟ್ ಸೆಲ್ಫ್ ಹ್ಯಾವ್ ಟು ಸ್ಟ್ರಗಲ್. ಕೋವಿಡ್ನೇ ಇದೆ, ಮಾಡಾದ್ಮೇಲೆ ಮತ್ತೆ 5 ವರ್ಷ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಸೊ ಮಾಡೋ ಮುಂಚೆ ನಾನು ಹೇಳಿದ್ರು ಜನರಿಗೆ ಸ್ವಲ್ಪ ತಿಳ್ಕೊಳ್ಳಿ. ನಿಮಗೆ ಯಾರು ಸಹಕಾರ ಸಪೋರ್ಟ್ ಆಗಿ ನಿಂತಾರೆ ಆ ಸರ್ಕಾರಕ್ಕೆ ನೀವು ತಗೊಂಡು ಬನ್ನಿ. ಓಕೆ, ದೇ ಹ್ಯಾವ್ ಟು. ಈಗ ನಮ್ಮ ಸಿದ್ದರಾಮಯ್ಯ ಗೌರ್ಮೆಂಟ್ನಲ್ಲಿ ಎಷ್ಟು ಬಡವರು ಅವ್ರಿಗೆ 7 kg ಅಕ್ಕಿ ಸಿಗ್ತಾಯಿತ್ತು. ಈಗ ಅದೇ ತಗೊಳ್ಳಿ ಎಲ್ಲಿಗೆ ಬಂದಿದೆ ಈ ಸರ್ಕಾರದಿಂದ. ಆಲ್ ದ್ಯಾಟ್ ಥಿಂಗ್ಸ್ ಹ್ಯಾಸ್ ಟು ಬಿ ಫಾಲೋಡ್. ಓಕೆ ಸಣ್ಣ ಈಗ ಶಾದಿ ಭಾಗ್ಯ ಇರಲಿ, ನಮ್ಮದು ಎಷ್ಟು ಬಡವರು ವಿ ಹ್ಯಾವ್ ವರ್ಕ್ ಓನ್ಲಿ ಫಾರ್ ದ ಲೋವರ್ ಕಮ್ಯುನಿಟೀಸ್. ಅವ್ರಿಗೆ ಏನು ಬೆನಿಫಿಟ್ ಆಗಬೇಕು ಅದು ನಮ್ಮ ಸರ್ಕಾರ ಅಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಈಗ ಈ 2-3 years ಸ್ಪ್ಯಾನ್ನಲ್ಲಿ ಈ ಸರ್ಕಾರ ಎಷ್ಟು ಜನರಿಗೆ ನಿಮಗೆ ಬೆನಿಫಿಟ್ ಆಗಿದೆ ಅರ್ಥ ಮಾಡ್ಕೊ. ಈಗ ನಾವು ಕೊಡಗು ಯಾವುದು ಬೇಡ, ನಾವು ಕೊಡಗು ಜಿಲ್ಲೆದು ಒಂದು ಸಮಸ್ಯೆ ತಗೊಳ್ಳಿ. ನಮ್ಮದು ರೇಟ್ ಎಲ್ಲಿಂದ ಎಲ್ಲಿ ಹೋಗಿದೆ, ಪೆಪ್ಪರ್ ರೇಟ್, ಆ್ಯಂಡ್ ಹೂಸ್ ದ ಕಿಂಗ್ ಮೇಕರ್ಸ್ ಆಫ್ ದ ಪೆಪ್ಪರ್ಸ್ ನಾವು. most of our farmers from the Kodagu, rather than the farmer, the agriculturists were depending on the peppers crop. At least coffee nalli ashtu namge ಜಾಸ್ತಿ ಉಳಿಯಲ್ಲ, ಯಾಕಂದ್ರೆ that market has fallen quite a long back. ಪೆಪ್ಪರ್ ನಲ್ಲಿ ನಮಗೆ ಸ್ವಲ್ಪ ಸಿಗ್ತಾ ಇತ್ತು, ಆ ರೇಟು ಎಲ್ಲಿಗೆ ಹೋಗಿತಾ ಇರ್ತದೆ. ಹೌ ಶುಡ್ ದೀಸ್ ಪೀಪಲ್ ಶುಡ್ ಫೇಸ್ ಪ್ರಾಬ್ಲಮ್ಸ್? ಇಲ್ಲಿ ಅವರು ಸ್ಥಳೀಯವರು MLA ಇರಲಿ, MLC ಇರಲಿ, MP ಇರಲಿ, ವಿ ಆಲ್ ಆರ್ ಎಲೆಕ್ಟೆಡ್ ಫ್ರಮ್ ದ BJP ಪಾರ್ಟಿ. ಸೆಂಟ್ರಲ್ನಲ್ಲಿ ಅವರು ಕೂತಿದ್ದಾರೆ. They would have taken the small issue and they would have presented and solved the Kodagu problems. ಬೇರೆ ಏನು ಬೇಡ, ಬೇರೆ ಯಾವ ಅಭಿವೃದ್ಧಿ ಮಾಡೋದು ಬೇಡ. ಈ ಕೆಲಸ ಮಾಡಿದರೆ ಪ್ರತಿ ಒಬ್ಬರಿಗೆ ಅದು ಬೆನಿಫಿಟ್ ಆಗ್ತಾ ಇತ್ತು, ಸ್ಪೆಷಲಿ ದಿ ಅಗ್ರಿಕಲ್ಚರಿಸ್ಟ್ಗೆ. ದೀಸ್ ಥಿಂಗ್ಸ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ವಿತ್ ದ ನೆಕ್ಸ್ಟ್ ಗೌರ್ಮೆಂಟ್ ಕಮ್ಸ್. ನಾವು ಬರೀ ಗೆದ್ದು ಬಂದರೆ ನಾವು ಚರಂಡಿ ಮಾಡ್ತೀವಿ, ರಿಟೈನಿಂಗ್ ಮಾಡ್ತೀವಿ. ದಟ್ ನೋಬಡಿ ಇಸ್ ಬಾದರ್ಡ್. ಮಾಡಿದರೆ ಅದು ಗೌರ್ಮೆಂಟ್ ಕೆಲಸ ಮಾಡಿ ಹೋಗ್ತಾರೆ ಅಂತೆ. ವಾಟ್ ಹ್ಯಾಸ್ ಟು ಬಿ ಟೇಕನ್ ಟುಡೇ ಇಸ್ ದ GST ನೀವು ಕಡಿಮೆ ಮಾಡಿ. ಪೆಟ್ರೋಲ್ ಪ್ರತಿಯೊಬ್ಬರು, ಇವನ್ ಯು ಯೂಸ್ ಅ ವೆಹಿಕಲ್, ಇವನ್ ಐ ಯೂಸ್ ಅ ವೆಹಿಕಲ್, ಎವ್ರಿ ಡೇ ವೆನ್ ಐ ಹ್ಯಾವ್ ಟು ಗೋ ಗೆಟ್ ಔಟ್ ಆಫ್ ದ ಹೌಸ್, ನನಗೆ ಲೀಟ್ರಿಗೆ 100 ರೂಪಾಯಿ ಹಾಕ್ಲಿಕ್ಕೆ ನನಗೆ ಬೇಜಾರಾಗ್ತದೆ. ಓನ್ಲಿ ಆರ್ ಇಸ್ ಅ ಕಂಟ್ರಿ, ಇಂಡಿಯಾ ಇಸ್ ಅ ಕಂಟ್ರಿ ವೇರ್ ಪ್ರೈಸಸ್ ಫಾರ್ ದ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಇಸ್ ಗಾನ್ ಟು ದಟ್ ಎಕ್ಸ್ಟೆಂಟ್. ಯಾರಿದ್ದಾರೆ ಇದಕ್ಕೆ ಪ್ರಶ್ನೆ ಮಾಡಲಿಕ್ಕೆ?
ಸಿ ಈ ಸಮಸ್ಯೆಗಳು ನೀವು ಬಗೆಹರಿಸಿದ್ರೆ ಆಟೋಮ್ಯಾಟಿಕ್ಲಿ ದಿ ಪಬ್ಲಿಕ್ಸ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್. ಸೊ ಈ ಗೆದ್ದು ಬರೋದು ಜನ ನೆಕ್ಸ್ಟ್ ದೇ ಶುಡ್ ಬಿಕಮ್ ಅ ಲೀಡರ್ಸ್. ಸೊ ದೇ ಶುಡ್ ಹ್ಯಾವ್ ಅ ಕೆಪಾಸಿಟಿ ಟು ಕ್ವೆಶ್ಚನ್ ಟು ದ ಪಬ್ಲಿಕ್. ನೀವು ಇದೆಲ್ಲ ಇಟ್ಕೊಂಡು ನೆಕ್ಸ್ಟ್ ವೋಟ್ ಹಾಕಿ ಅಂತ. ನೆವರ್ ಗೋ ಟು ಹೋಮ್ ಅಂಡ್ ಟೆಲ್ ಕಾಂಗ್ರೆಸ್ಗೆ ವೋಟ್ ಹಾಕಿ, ಇಲ್ಲ SDPIಗೆ ವೋಟ್ ಹಾಕಿ, BJP. ಜಾತಿ ರಾಜಕೀಯ ಮಾಡಬೇಡಿ. ಜಾತಿಗೆ ರಾಜಕೀಯ ಮಾಡೋದು ಬರೀ ವೋಟ್ ಕ್ಯಾಪ್ಚರ್ ಮಾಡಲಿಕ್ಕೆ. ನೆಕ್ಸ್ಟ್ ಅಭಿವೃದ್ಧಿನಲ್ಲಿ ಇಟ್ಕೊಂಡು ನಾವು ಹೋಗಿ ವೋಟ್ ಕೇಳಬೇಕು. ನಿಮಗೆ SDPI ಇಂದ ಎಫೆಕ್ಟ್ ಆಗ್ಬೋದು ನಿಮಗೆ ಎಲೆಕ್ಷನ್ಗೆ? ಸೊ SDPIನಲ್ಲಿ ಈಗ ಲಾಸ್ಟ್ ಏನು ಹೇಳ್ತಾ ಇದ್ರು ಅವರು, ಮುಸಲ್ಮಾನ್ಗೆ ಕೊಡ್ತಾ ಇಲ್ಲ. ನೀವು ನೋಡಬೇಕಿತ್ತು ಲಾಸ್ಟ್ ಟೈಮ್ 4 ಕ್ಯಾಂಡಿಡೇಟ್ಸ್ ಏನು ಗೆದ್ದು ಬಂದಿದ್ರು, ಮನ್ಸೂರ್ ಅವರು ಇರಲಿ, ಅಮೀನ್ ಅವರು ಇರಲಿ, ಮತ್ತು ಇವರು ಪೀಟರ್ ಅವರು ಇರಲಿ, ಎವ್ರಿಬಡಿ ವೇರ್ ಫ್ರಮ್ ದ ಮೈನಾರಿಟಿ ಕಮ್ಯುನಿಟಿ. ಸೊ ಈ ಸಲ ನಮ್ಮ ಪಕ್ಷ ಏನು ಮಾಡಿದ್ದಾರೆ, ಮೈನಾರಿಟಿಗೇನು ಅವಕಾಶ ಕೊಟ್ಟಿದ್ದಾರೆ ಈ ಸಲ. ಲಾಸ್ಟ್ ಟೈಮ್ ಹೇಳ್ತಾ ಇದ್ರು ಬರೀ ನಮ್ಮ ಮೈನಾರಿಟೀಸ್ ವೋಟ್ ಹಾಕ್ಲಿಕ್ಕೆ ಇರೋದ ಕೊಡಗಿನಲ್ಲಿ, ನಮ್ಗೆ ಏನು ಸ್ಥಾನಮಾನ. ಸಿ ದಟ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಯಾಕೆ ಸರ್, ಅದು ನಮ್ಮ ಮೈನಾರಿಟೀಸ್ ಅದೇ ಹೇಳ್ತಾ ಇರೋದು ಜನತೆಗೆ ಅರ್ಥ ಮಾಡ್ಕೊಳ್ಳಿ. ಸಿ ವೇರ್ ಎವರ್ ದ ನ್ಯಾಷನಲ್ ಪಾರ್ಟಿ ಇಸ್ ದೇರ್, ದಟ್ ಪಾರ್ಟಿ ವಿಲ್ ಹ್ಯಾವ್ ಅ ಹೋಲ್ಡ್ ಇನ್ ದ ಕಂಟ್ರಿ. ಇನ್ಫ್ಯಾಕ್ಟ್ ಅವ್ರು ಸಂಘಟನೆ ಮಾಡ್ಬೋದು, ಅವರು ಫೀಲ್ಡ್ ವರ್ಕ್ ಮಾಡ್ಬೋದು. SDPI ಅವರು ಮಾಡಲ್ಲ ಅಂತ ನಾವು ಹೇಳಲ್ಲ. ಬಟ್ ನ್ಯಾಷನಲ್ ಪಾರ್ಟಿ ಯಾವಾಗ ರೆಕಗ್ನೈಸ್ ಆಗಲ್ಲ, ಆಯ್ತಲ್ಲ, ಇವನ್ ವಾಟ್ ವಿಲ್ ದೇ ಡೂ ಅ ಗ್ರೇಟ್ ಹೆಲ್ಪ್ ಟು ದ ಸೊಸೈಟಿ. ಏನಿದ್ರೆ ಅವರು ಬರೀ ಸ್ಥಳೀಯದ ವಿಷಯಗಳು ಅವ್ರು ಸಾಲ್ವ್ ಮಾಡ್ಬೋದು. ವೆನ್ ಇಟ್ ಕಮ್ಸ್ ಟು ದ ಸ್ಟೇಟ್ ಲೆವೆಲ್, ಅದು ಯಾರು ಬಗೆಹರಿಸಬೇಕು, ಆ ನ್ಯಾಷನಲ್ ಪಾರ್ಟಿ ಶುಡ್ ಡೂ ಸಮಥಿಂಗ್. ಸೊ ಪಬ್ಲಿಕ್ ಶುಡ್ ಅರ್ಥ ಮಾಡಬೇಕು. ಬರೀ ನೀವು ಮುಸಲ್ಮಾನ್ಗೆ SDPI ಅವ್ರಿಗೆ ವೋಟ್ ಮಾಡ್ಬೇಕಂತ ಇಟ್ಸ್ ಟಫ್ ಥಿಂಗ್. ಲುಕ್ ಅಟ್ ದ ಕ್ಯಾಂಡಿಡೇಟ್, ಯಾರು ನಿಮಗೆ ಕೆಲಸ ಮಾಡಿ. ಇಲ್ಲಿಗೆ ನೋಡಿ, ನಗರಸಭೆ ಎಲೆಕ್ಷನ್ಸ್ನಲ್ಲಿ ಮುಖಪರೀಕ್ಷೆನಲ್ಲಿ ನಾವು ಗೆದ್ದು ಬರಬೇಕು. ಸೊ ನಾನು ಅದೇ ರಿಕ್ವೆಸ್ಟ್ ಮಾಡೋದು ಪ್ರತಿಯೊಬ್ಬರು ಜನತೆಗೆ, ಹಿಂದೂ ಮುಸಲ್ಮಾನು ಆ ಥರ ಹೇಳಿ ವೋಟ್ ಹಾಕ್ಬೇಡಿ. ಬ್ರಿಂಗ್ ಇವನ್ ದ BJP ಪೀಪಲ್ ಶುಡ್ ಬ್ರಿಂಗ್ ಸೆಕ್ಯುಲರಿಸಮ್ ಇನ್ ದ ಕಂಟ್ರಿ. ದೆನ್ ನಮಗೆ ಏನಾಗ್ತದೆ, ನಮ್ಮ ಕಂಟ್ರಿಗೆ ಪೀಸ್ ಬರ್ತದೆ. ಇವರು ಹಿಂದೂಗಳಿಗೆ, ನಾವು ಮುಸಲ್ಮಾನಿಗೆ ಒಂದು ಪರ ಇದ್ದರೆ ಅದು ಕೆಲಸ ಆಗಲ್ಲ. ನಾವು ಇಬ್ಬರಿಗೆ ಸೇರಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗೋದು. ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ 10th ವಾರ್ಡಲ್ಲಿ ಸುಮಾರು ಒಂದು 5 ರಿಂದ 6 ಅಲ್ಪಸಂಖ್ಯಾತರು ನಿಂತ್ಕೊಂಡಿದ್ದಾರೆ. ಅದಕ್ಕೆ ಮೈನಾರಿಟೀಸ್ ವೋಟ್ಸೇ ಆಚೆ ಅಲ್ಲಿದೆ. ಸೊ ಅದರಿಂದ ನೀವು ಅಲ್ಲಿಯೂ ನಿಮ್ಮ ಕ್ಯಾಂಡಿಡೇಟ್ ಇದ್ದಾರೆ, ಅಬ್ದುಲ್ ರಜಾಕ್ ಅವರು. ಹೀಗಿರುವಾಗ ಅದೊಂದು ಕಡೆ ನಿಮಗೆ ಒಂದು ಎಫೆಕ್ಟ್ ಆಗೋದಿಲ್ಲ ಸರ್? ಅದೇ ಹೇಳ್ತಾ ಇರೋದಲ್ಲ, ಮುಸಲ್ಮಾನ್ ಅವರು ತಿಳ್ಕೊಳ್ಬೇಕು. ಸಿ ಯು ಮೇಕ್ ಒನ್ ಲೀಡರ್ ಆಫ್ ಎನಿ ಕಮ್ಯುನಿಟಿ. ನಾನು ಮುಸಲ್ಮಾನ್ ಅಂತ ಹೇಳಲ್ಲ, ಹಿಂದೂ ಅವರಿಗೆ ಒಂದು ಲೀಡರ್ ಇರಲಿ, ಮುಸಲ್ಮಾನ್ ಹತ್ರ ಒಂದು ಇರಲಿ, ಬೇಡಿಕೆ ಇರ್ತದೆ. ಅವ್ರವ್ರ ಕಮ್ಯುನಿಟಿ ಬಂದ ತಕ್ಷಣ ಬೇಡಿಕೆ ಇರ್ತದೆ. ಸಿ ಯು ಶುಡ್ ಇದು ಯಾವಾಗ ಮಾಡಬೇಕಿತ್ತು, ಮುಂಚೆ ನಾವು ಮಾಡಿ ಡಿಸೈಡ್ ಮಾಡಿ ಡಿಸ್ಕಷನ್ ಮಾಡಿ ಲಾಸ್ಟಿಗೆ ಕೊನೆಗೆ ನಮ್ಮ ಪಕ್ಷ ಕಡೆಯಿಂದಾನೆ, ನಮ್ಮ ಕಮ್ಯುನಿಟಿ ಕಡೆಯಿಂದ ಒಂದು 4 ಜನ ಹೋಗಿ ನಿಂತಿದ್ರೆ, ಯು ಆರ್ ನಥಿಂಗ್ ಬಟ್ ಸ್ಪಾಯ್ಲಿಂಗ್ ಯು ಆರ್ ಡ್ಯಾಮೇಜಿಂಗ್ ದ ಇಮೇಜ್ ಆಫ್ ದ ಪಾರ್ಟಿ. ನಾವು ಏನು ಮುಸಲ್ಮಾನ್ಗೆ ಏನು ಕೊಟ್ಟೇ ಇರಲಿಲ್ಲ ಕಾಂಗ್ರೆಸ್ ಪಾರ್ಟಿ. ಈಗ ಶಾದಿ ಭಾಗ್ಯದಲ್ಲಿ ಎಷ್ಟು ಜನರಿಗೆ ಉದ್ಧಾರ ಆಗಿದೆ, ಇದೆಲ್ಲ ಅರ್ಥ ಮಾಡ್ಕೊ. ಇದು ಬರೀ ಸ್ವಾರ್ಥ ನೋಡಿ ಅವರು ಹೋಗಿ ನಮಗೆ ಟಿಕೆಟ್ ಸಿಕ್ಕಿಲ್ಲ, ನಾವು ಹೋಗಿ ಬಂಡಾಯ ನಿಲ್ತೀವಿ ಅಂದರೆ. ಈಗ ನಾನು ಹೇಳೋದು, ಈಗ ನಿಂತಿರೋದು ಎಲ್ಲರಿಗೆ ಒಂದು ಅವಕಾಶ ಇದೆ, ಸಿಕ್ಕಿದೆ. ಈಗ ಆ ಥರ ನೋಡಿದರೆ 23 ನಮ್ಮದು 22 ಮಂಗಳಾದೇವಿ ವಾರ್ಡ್ನಲ್ಲಿ ನಾವೊಂದು ಲೇಡಿ ಹೊಸಬರಿಗೆ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟು, ಇಲ್ಲ ಮೀನಾಸ್ ಪ್ರವೀಣ್ಗೆ, ಅಲ್ಲಿ ಒಂದು ಕ್ರಿಶ್ಚಿಯನ್ಸ್ ಅವರು ಅವನ್ನ ಆಕಾಂಕ್ಷಿ ಇದ್ರು, ಗಿಲ್ಬರ್ಟ್ ಲೋಬೋ ವೈಫ್ ನಿಂತಿದ್ರು. ಅವ್ರು ನೋಡಿ ಸರ್, ಅವ್ರಿಗೆ ಒಂದು ನಾವು ಶೀಸ್ ಏಜ್ ಆಫ್ 58 years. ಓಕೆ, ಆ್ಯಂಡ್ ನಾವು ಕ್ಯಾಂಡಿಡೇಟ್ ಹಾಕುವಾಗ ನಾವು ನೋಡಬೇಕು ಫ್ರಮ್ ದಿ ಅಪೋಸಿಷನ್ ಪಾರ್ಟಿ ಹೂಸ್ ದ ಕ್ಯಾಂಡಿಡೇಟ್. BJP ಅವರು ಒಂದು 32-34 years ಹುಡುಗಿ ಹಾಕಿದ್ದಾರೆ. ಸೊ ನಮ್ಮ ಪಕ್ಷ ಕಡೆಯಿಂದ ಆ ಎಫರ್ಟ್ಸ್ ಇರಬೇಕು. ಸೊ ಫೈಟ್ ಕೊಟ್ಟರೆ ನಾವು ಈಕ್ವಲೆಂಟ್ಲಿ ಫೈಟ್ ಕೊಡಬೇಕಲ್ಲಿ. ಸಿ ಸೋಲು ಗೆಲುವು ನೆಕ್ಸ್ಟ್ ಪ್ರಶ್ನೆ. ಓಕೆ, ನಾವು ಏಜ್ ಅಂತ ಅಲ್ಲಿ ಕನ್ಸಿಡರ್ ಮಾಡಲಿಲ್ಲ. ಬಟ್ ಅವ್ರಿಗೆ ಗಿಲ್ಬರ್ಟ್ ಲೋಬೋ ಅವ್ರಿಗೆ ಲಾಸ್ಟ್ ಟೈಮ್ ನಾವು ನಾಮಿನೇಟೆಡ್ ಕೌನ್ಸಿಲರ್ ಕೊಟ್ಟಿದ್ವಿ. ಸಿ ಸಾಧಾರಣ ನಮ್ಮ ಪಕ್ಷ ಪ್ರತಿಯೊಬ್ಬರಿಗೆ ಒಂದು ಸ್ಥಾನಮಾನ ಕೊಟ್ಟಿದೆ. ಈಗ ನನಗೆ ಮೋಡ ಕೊಟ್ಟು ಈ ಸಲ ನನಗೆ ಟಿಕೆಟ್ ಕೊಟ್ಟಿಲ್ಲ, ನಾನು ಹೋಗಿ ಆ್ಯಂಟಿ ನಿಂತಿದ್ರೆ ಸಿ ಪಾಸಸ್ ಅ ವೆರಿ ರಾಂಗ್ ಮೆಸೇಜ್ ಟು ದ ಪಬ್ಲಿಕ್. ಈಗ ನಾವೇ ಪಕ್ಷ ಕೊಟ್ಟಾದ್ಮೇಲೆ ನಾವು ಪಕ್ಷ ಹತ್ರ ನಿಯತ್ತು. ಈಗ ಬಂಡಾಯ ಅಭ್ಯರ್ಥಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಏನಂದರೆ ಪಕ್ಷ ನಿಮಗೆ ಏನಾದರೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಒಂದು 5 ವರ್ಷ, ಈಗ ಕೊಟ್ಟಿಲ್ಲ ಅಂತ ನೀವು ಹೋಗಿ ನಮ್ಮ ಪಕ್ಷ ಕಡೆಯಿಂದ ಒಂದು ಬಂಡಾಯ ಅಭ್ಯರ್ಥಿ ಆಗಿ ನೀವು ಪಕ್ಷಕ್ಕೆ ದ್ರೋಹ ಮಾಡಿ ಹೋಗೋರು ಜನರಿಗೆ ಏನಾದರೂ ಉದ್ಧಾರ ಮಾಡ್ತೀರಾ ನೀವು? ನೋ ಕ್ವೆಶ್ಚನ್ ಅಬೌಟ್ ಇಟ್. ಇಲ್ಲ, ನಾನು ಆ ರೀತಿಯಲ್ಲಿ ನಾನು ಯೋಚನೆ ಮಾಡ್ತೇನೆ. ನನಗೆ ಪಕ್ಷ ಇವತ್ತು ಏನು ಕೊಟ್ಟಿದೆ, ಇಲ್ಲ ನೆನ್ನೆ ಲಾಸ್ಟ್ ಟೈಮ್ ನಮ್ಗೆ ಏನು ಕೊಟ್ಟಿದೆ, ಅದು ಋಣ ನಾವು ನಮಗೆ ಏನಾದರೂ ಯಾರು ಹೆಲ್ಪ್ ಮಾಡಿದರೆ ಆ ಋಣ ನಾವು ತೀರಿಸ್ಬೇಕು ಸರ್. ಯಾವ ರೀತಿ ನಾವು ನೀವು ತೀರಿಸ್ತೀರಾ? ಯು ಗಿವ್ ಯೋರ್ ಸರ್ವಿಸ್ ಟು ದ ಪಾರ್ಟಿ, ದಟ್ ಇಟ್ ಸೆಲ್ಫ್ ವಿಲ್ ಆ್ಯಡ್. ನೀವು ಏನು ದುಡ್ದು ಪಾರ್ಟಿಗೆ ಹಾಕಿ ಅಂತ ನಾವು ಕೇಳ್ತಾ ಇಲ್ಲ. ಜಸ್ಟ್ ಗಿವ್ ಯೋರ್ ಮೋಟಿವ್ ಟೈಮ್. ನಿಮ್ಮದು ಸಪೋರ್ಟ್ ಪಾರ್ಟಿಗೆ ಕೊಟ್ಟರೆ ಈ ಥರ ಒಂದು 4-5 ಜನ ಪಕ್ಷನಾಗಿದ್ದರೆ ಎಲ್ಲ ಪಕ್ಷಗಳು ಗೆಲ್ಬೋದು. ಎಲ್ಲೋ ಒಂದು ಕಡೆ ಅದೇ ಈಗ BJP ಇರೋಷ್ಟು ಹೋಗ್ಬಿಟ್ಟು ಕಾಂಗ್ರೆಸ್ನಲ್ಲಿ ಇಲ್ಲ ಅಂತೇಳಿ
ಇದೆ ಎಲ್ಲ ಕಡೆ ಇದೆ ಸರ್. ಹೇಳೋದು It's a blame game. ಹೇಳೋದು ಈಗ ಅಲ್ಲಿ ಇರೋದು ಗೊತ್ತಿರಲಿ ಇಲ್ಲ, ನಾಯಕರುಗಳ ಕೊರತೆ ಇದೆ, ಅವರವರೇ ಕಾಲ ಹೇಳ್ಕೊಳ್ತಾರೆ ಅಂತ ಅದೊಂದು ಇದೆ. ಇದು ಬರೀ ಕಾಂಗ್ರೆಸ್ ಪಾರ್ಟಿ ಅಂತ ನಾವು ಹೇಳಲಿಕ್ಕೆ ತಪ್ಪಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ಪ್ರೊಫೆಷನಲ್ಲಿ ನೀವು ಇದ್ರೆ ನಿಮಗೆ ಒಂದು ಕಾಂಪಿಟೇಟ್ ಇದ್ದೇ ಇರ್ತದೆ. ಈಗ ನಿಮ್ಮ ಚಾನಲ್ಗೆ ತಗೊಂಡ್ರೆ ಇನ್ನೊಂದು ಚಾನಲ್ ಅವರು ಕಾಂಪಿಟೇಟರ್ ಇದ್ದೇ ಇರ್ತದೆ. ಇಫ್ ಐ ಟೇಕ್ ಮೈ ಕನ್ಸ್ಟ್ರಕ್ಷನ್ ಐ ಹ್ಯಾವ್ ಒನ್ ಅನದರ್ ಕಾಂಪಿಟೇಟರ್. ಅದೇ ಥರ ರಾಜಕೀಯ ಮಾಡಿದ್ರೆ ಇನ್ನೊಂದು ಕಾಂಪಿಟೇಟರ್ ನಮಗೆ ಕಾಂಗ್ರೆಸ್ ಅಂದರೆ BJP ಇಸ್ ಅ ಸ್ಟ್ರಾಂಗ್ ಅಪೋಸಿಷನ್ ಪಾರ್ಟಿ ಅಂತ ಇರಲೇಬೇಕಲ್ಲ. ಆಗನ ಪಬ್ಲಿಕ್ಗೆ ಯೂಸ್ ಆಗೋದು. ನೀವು ಒಳ್ಳೆಯವರು ನಾವೇ ಒಳ್ಳೆಯವರು ಅಂದ್ರೆ ಪಬ್ಲಿಕ್ಗೆ ಯೂಸ್ ಆಗಲ್ಲ ಅದು. ಸೊ ವೆನ್ ದೇರ್ ಇಸ್ ಅ ಸ್ಟ್ರಾಂಗ್ ಅಪೋಸಿಷನ್ ಆಗ ಏನಾಗ್ತದೆ, ಪಬ್ಲಿಕ್ ಕೆಲಸಗಳು ಆಗ್ತದೆ. ಇರಲೇಬೇಕು. ಈಗ ಕಾಲು ಹಿಡಿಯೋದು ಎಲ್ಲ ಕಡೆ ಇದೆ. ನಿಮ್ಗೆ ಎಷ್ಟು ಕಾಲು ಹಿಡಿತಾರೆ ನೀವು ಅಷ್ಟು ಮೇಲೆ ಹೋಗ್ತೀರ ಅಂತ ಅರ್ಥ ಮಾಡ್ಕೊಳ್ಬೇಕು. ನಾವು ಮೇಲೆ ಹೋಗ್ತೀವಿ ಅಂತ. ಈಗ ನಮ್ಗೆ ಹೇಳ್ತಾ ಇದ್ರು ಆಯಾಮ ಬೆಂಗಳೂರಿನಲ್ಲಿ ಇರೋದು ಅವರು ಬಂದು ಎಂತ ರಾಜಕೀಯ ಮಾಡ್ತಾರೆ. ಸೊ ಯು ಶುಡ್ ಟೇಕ್ ದಟ್ ಆಸ್ ಅ ಚಾಲೆಂಜ್ ಮಾಡಿ ತೋರಿಸಿ ಪಬ್ಲಿಕ್ಗೆ. ಪಬ್ಲಿಕ್ ಬಂದು ನಿಮಗೆ ಈ ಸಲ ನನಗೆ ಎಷ್ಟು ಜನರದ್ದು ಸ್ಪಂದನೆ ನನಗೆ ಖುಷಿ ಆಯಿತು. ಸಿ ಆಮ್ ಐ ದಟ್ ಕೈಂಡ್ ಆಫ್ ಅ ಸಿಟಿಸನ್ ಟು ಸ್ಟ್ಯಾಂಡ್ ಫಾರ್ ದ ಎಲೆಕ್ಷನ್. ನಾನು ಈ ಸಲ ಬೇಡ ಅಂತ ನಾನು ನಿರ್ಧಾರ ಮಾಡಿದೆ. ಬಹಳಷ್ಟು ಕೆಲಸಗಳಾಗಿದೆ ನನ್ನ ಪ್ರಕಾರ. ಆಗಿದೆ. ಚೇರ್ಮನ್ ಆಗಿದಾಗ ಸುಮಾರು ಬಹಳಷ್ಟು ಪ್ರಯತ್ನ ಪಟ್ಟಿದ್ದೀರಿ ನೀವು ಮಾಡಲಿಕ್ಕೆ. ಲೇಔಟ್ ಸಮೇತ ಅದಕ್ಕೊಂದು ಪ್ರಯತ್ನ ಪಟ್ಟಿದ್ದೀರಾ ಅಲ್ಲಿ ಸರ್. ಮೂಡಾಗಿ ಬರುವಾಗ ನಾನು ಫೈಲ್ಸ್ ನೋಡ್ತಾ ಇದ್ದೆ ಅಲ್ಲ, ಒಬ್ರು ಮನೆ ಮಾಡಲಿಕ್ಕೆ ಒಂದು ಸ್ಯಾಂಕ್ಷನ್ ಮಾಡಿದ್ರೆ ಇಮಿಡಿಯೇಟ್ಲಿ ತಕ್ಷಣ ಅಲ್ಲಿ ಇಂಜಿನಿಯರ್ ಅವರು ಇಟ್ಕೊಳ್ಬಾರ್ದು ಫೈಲ್. ದರ್ಸ್ ನಥಿಂಗ್. ಸಿ ಐ ಆಮ್ ಎನ್ ಇಂಜಿನಿಯರ್, ಪ್ರೊಫೆಷನಲ್ ಇಂಜಿನಿಯರ್ ನಾನು. ಹಾಗೆ ಅದನ್ನ ಏನಿರೋದ ಯು ಹ್ಯಾವ್ ಟು ಜಸ್ಟ್ ಸಿ ದ ಪ್ಲಾನ್ ಆ್ಯಂಡ್ ಗಿವ್ ಅ ಸ್ಯಾಂಕ್ಷನ್. ಇಷ್ಟು ಆಡ್ತಾ ಇದ್ದಾರೆ ಅಂದರೆ 10 days 15 daysಗೆ ಒಂದು ಫೈಲ್ ಪಾಸ್. ಅವರು ಎಷ್ಟು ಟೈಮ್ ಬರಬೇಕು ಆಫೀಸ್ಗಳಿಗೆ. ಸಿ ದಟ್ ಥಿಂಗ್ ಓವರ್ ಇಸ್ ಗೆಟಿಂಗ್ ರೆಪ್ರೆಸೆಂಟೇಟೆಡ್. ಈ ಕಾಲ ಅವಧಿಯಲ್ಲ, ವಿದಿನ್ ಅ ಡೇ ಆರ್ ಟು ದ ಫೈಲ್ ಹ್ಯಾಸ್ ಟು ಮೂವ್. ಆಗ ಏನಾಗ್ತದೆ, ಜನರದ್ದು ಸಮಸ್ಯೆಗಳು ಅರ್ಧಕ್ಕೆ ಅಲ್ಲಿ ನಗರಸಭೆ ಹತ್ರ ಹೋದ್ರೆ ಅದು ಒಂದು ಫಾರ್ಮ್ 3 ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತಾಗ್ತದೆ. ಸಿ ಸೇಮ್ ಫೈಲ್ ವಿಲ್ ಗೋ ಟು ದ ಸೇಮ್ ಟೇಬಲ್. ಅಲ್ಲ ನಾನು ಹೇಳ್ತಾ ಇದ್ದೀನಿ, ಒಂದು ಫೈಲ್ ಒಂದು ಸಲ ಪಾಸ್ ಆದ್ಮೇಲೆ ಪುನಃ ದಟ್ ಫೈಲ್ ಶುಡ್ ನಾಟ್ ಕಮ್ ಬ್ಯಾಕ್ ಟು ದ ಟೇಬಲ್ ಅಗೇನ್. ಇಲ್ಲಿ 2 ರೌಂಡ್ 3 ರೌಂಡ್ ಹೋಗಿ ಅದಕ್ಕೆಲ್ಲ ಟುಮಾರೋ ತುಂಬಾ ಕಷ್ಟ ಇದೆ ಅಂತ ಆರೋಪ ಇದೆ. ಯಾಕಂದ್ರೆ ವಿಳಂಬ ಮಾಡ್ತಿದ್ರೆ, ಜೊತೆಗೆ ಸಮಥಿಂಗ್ ಡಿಮಾಂಡ್ ಮಾಡ್ತಾ ಇದ್ದಾರೆ ಅಂತ ಅದು ಸಹ ಆರೋಪ. ಅದೆಲ್ಲ ನೀವು ಒಂದು ಕಡೆಗೆ ತಗೊಂಡು ಬಂದು ಸ್ಟಾಪ್ ಮಾಡಬೇಕು. ಸಿ ಉಳಿದೆ ಅಂತ ಲೀಡರ್ಶಿಪ್ ಇಟ್ಟಲ್ಲ. ಈಗ ನೋಡಿ ನೀವು ಈ ಸಲ ಅಧಿಕಾರ ಹಿಡಿಬೇಕು ಅಂತ ನಿಮಗೆ ನಿಮ್ಮ ಒಂದು ಪಾರ್ಟಿದೊಂದು ಉದ್ದೇಶ ಇದೆ. ಅಂದರೆ ಕಾಂಗ್ರೆಸ್ ಪಾರ್ಟಿ ಈ ಸಲ ಈಗ ನಾವು ಬಹುಮತ ಮಾಡಬೇಕು ನಗರಸಭೆಗೆ ಅಂತೇಳಿ. ಸೊ ಈಗ ನೋಡಿ, ನೀವು ಒಬ್ಬರು ಇಂಜಿನಿಯರ್ ಆಗಿದ್ದೀರಿ. ಮಡಿಕೇರಿ ನಗರದಲ್ಲಿ ಬೇಕಾದಷ್ಟು ಏನಿದೆ, ಬೇಕಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದೆಯಾ? ರಸ್ತೆ ಇರ್ಬೋದು, ವಿದ್ಯುತ್ ಇರ್ಬೋದು, ನೀರು ಇರ್ಬೋದು, ಮತ್ತು ಬಾಕಿ ಎಲ್ಲ ಏನಿದೆ, ಈವನ್ ಪಾರ್ಕಿಂಗ್, ಟೂರಿಸಂ ಪ್ಲೇಸ್ ಇದು ತುಂಬ ಕಷ್ಟ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಅದೊಂದು ಆಗಲಿಕ್ಕಿದೆ. ಮತ್ತು ನಮ್ಮದೊಂದು ದೊಡ್ಡ ಮಾರ್ಕೆಟ್, ಹೈಟೆಕ್ ಮಾರ್ಕೆಟ್ ಅಂತ ಮಾಡಿದ್ದಾರೆ. ಅದೊಂದು ದೊಡ್ಡ ಹೈಟೆಕ್ ಮಾರ್ಕೆಟ್ ಅಂತ ಕಾಣ್ತಾ ಇಲ್ಲ. ಅದು ಜನರಿಗೆ ಉಪಯೋಗ ಆಗಲಿಕ್ಕೆ ಒಳ್ಳೆ ಪ್ಲ್ಯಾನ್ ಆಗಿ ವರ್ಕ್ ಮಾಡ್ಬೋದಲ್ಲ. ಯಾಕಾಗಿ ಈ ಥರದ್ದು ಸುಮ್ಮನೆ ಒಂದು ಕಾಟಾಚಾರಕ್ಕೆ ಕೆಲಸ ಮಾಡೋದು ಸರಿಯಲ್ಲ. ಹಾಗಾಗಿ ನಿಮ್ಮ ಅಭಿಪ್ರಾಯಗಳು ಹೇಗಿರ್ಬೋದು? ಮಡಿಕೇರಿ ಮಾದರಿ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಹೇಗಿರಬೇಕು ಅಂತ ನಿಮ್ಮ ಒಂದು ಪ್ಲ್ಯಾನಲ್ಲಿ? ಸರ್ ನಾನು ಏನು ಹೇಳ್ತಾ ಇರೋದು, ಇಲ್ಲಿ ಒಂದು ಸೆಕ್ಯುಲರ್ ಒಂದು ಕಮಿಟಿ ಆಗಬೇಕು. ಅದರಿಂದ ಬರೀ ಅಟ್ಲೀಸ್ಟ್ ದೇ ಹ್ಯಾವ್ ಟು ಟೇಕ್ ಅ ಕಾಲ್ ಅಬೌಟ್ ಎ ಫ್ಯೂ ಗುಡ್ ಡಿಸಿಷನ್ಸ್. ರಾಜಕೀಯಕ್ಕೆ ಬರಬಾರ್ದು ಆ ಟೈಮ್ನಲ್ಲಿ. ಮೇನ್ ಇಂಪಾರ್ಟೆಂಟ್ ಲೀಡರ್ಸ್ ಇರಲಿ, ಸೀನಿಯರ್ ಮೋಸ್ಟ್ ಲೀಡರ್ಸ್ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಅವರೆಲ್ಲ ಬಂದು ಒಂದು ಸ್ಕ್ರೂಟಿನಿ ಕಮಿಟಿ ಥರ ಮಾಡ್ಕೊಳ್ಬೇಕು. ಟುಮಾರೋ ವಾಟ್ ಇಸ್ ದ ಪ್ರಪೋಸಲ್ಸ್ ಫಾರ್ ದ ಮಡಿಕೇರಿ ಟೌನ್ ಅಂತ. ಈಗ ಹೈಟೆಕ್ ಮಾರ್ಕೆಟ್ ಮಾಡಿದ್ದಾರೆ, ಅಲ್ಲಿ ಹೋಗಿ ನೋಡಿದ್ರೆ ಪಾಟ್ ಹೋಲ್ಸು ಇಷ್ಟು ದೊಡ್ಡ ಪಾಟ್ ಹೋಲ್ಸ್ ಇದೆ ಅಲ್ಲಿ. ಓನ್ಲಿ ವೆನ್ ಮೊನ್ನೆ ಪ್ರೆಸಿಡೆಂಟ್ ಬಂದ್ರೆ ಅಂತ ಇಡೀ ಒಂದು ವಾರನಲ್ಲಿ ಇಡೀ ರೋಡ್ ಟಾರ್ ಆಯಿತು. ವೈ ದೇ ಕುಡಂಟ್ ಡೂ ದಿಸ್ ಕೈಂಡ್ ಆಫ್ ವರ್ಕ್ ನಾವು ವೆನ್ ಪಬ್ಲಿಕ್ ರಿಕ್ವೆಸ್ಟ್. ಪಬ್ಲಿಕ್ ಅವಶ್ಯಕತೆ ಇರೋದು. ಪ್ರೆಸಿಡೆಂಟ್ ಏನು ಅವರು ಫ್ಲೈಟ್ನಲ್ಲಿ ಬರ್ತಾರೆ, ಹೆಲಿಕಾಪ್ಟರ್ನಲ್ಲಿ ಬರ್ತಾರೆ, ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರೆ, ಹೋಗ್ತಾರೆ, ಆಯಿತಾ. ಬಟ್ ಯು ಸಿ ದಟ್ ಪಾರ್ಟ್ ಆಫ್ ಟೈಮ್ ಎವ್ರಿ ರೋಡ್ ವಾಸ್ ಕಾಂಕ್ರೀಟೆಡ್. ಈಗ ಎಲ್ಲಿ ಸಾಧಾರಣ ಜನ ನಡ್ಕೊಂಡು ಹೋಗ್ತಾರೆ, ಅಲ್ಲಿ ಅಷ್ಟು ದೊಡ್ಡ ದೊಡ್ಡ ಪಾಟ್ ಹೋಲ್ಸ್ ಇದೆ. ಅಲ್ಲಿ ಲೋಕಲ್ ಜನರಿಗೆ ಗೊತ್ತಾಗಲ್ಲ ಅದು. ಸಿ ದೀಸ್ ಥಿಂಗ್ಸ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ರೈಟ್ ಇಮಿಡಿಯೇಟ್ಲಿ. ಅಲ್ಲಿ ನೀವು ಉದಾಹರಣೆಯಲ್ಲಿ ನೀವು ಮಾರ್ಕೆಟ್ ಇವತ್ತು ಬೆಳಗ್ಗೆ ನಾನು ಹೋಗಿ ಬಂದಿದ್ದೀನಿ, ಮಾರ್ಕೆಟ್ ಹತ್ರ ನೋಡಿ ಎಷ್ಟು ದೊಡ್ಡ ದೊಡ್ಡ ಪಾಟ್ ಹೋಲ್ಸ್ ಇದೆ. ಇಮಿಡಿಯೇಟ್ಲಿ ದಟ್ ಹ್ಯಾಸ್ ಟು ಬಿ ರೆಕ್ಟಿಫೈಡ್. ಯಾರು ಅದು ಕಮಿಷನರ್ಗಳು ಮಾಡಬೇಕು. ಸ್ವಲ್ಪ ಕಡೆ ಡಾಮರ್ ಆಗಿದೆ, ಟಾರಿಂಗ್ ಆಗಿದೆ. ಕಾಂಟ್ರಾಕ್ಟರ್ಸ್ ಬಹಳಷ್ಟು ರೋಡ್ಗಳಲ್ಲಿ ಒಂದು ಸಲ ಕೆಲಸ ಆಸ್ ಅನ್ ಇಂಜಿನಿಯರ್ ನಾನು ಹೇಳಿದ್ದು, ಒಂದು ಕಾಂಟ್ರಾಕ್ಟಿಂಗ್ ಕೆಲಸ ಮಾಡಿದ್ರೆ ಪಕ್ಕಾಗಿ ಒಂದು ವರ್ಷ ಅದು ಇಟ್ ಹ್ಯಾಸ್ ಟು ಲಾಸ್ಟ್. ಇದು 2 ತಿಂಗಳು 3 ತಿಂಗಳು ಮಳೆ ಬಂದರೆ ಹೊಟ್ಟೋಗ್ಬಿಡುತ್ತೆ. ಸೊ ದ ಕ್ವಾಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್. ಅದೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಬೇಕು. ಇಲ್ಲಿ ಮಳೆ ಪ್ರದೇಶ ಹೇಗೆ ಕ್ವಾಲಿಟಿ ನಾವು ಹಾಕಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಕ್ವಾಲಿಟಿ ಚೆಕ್ ಆಗಲೇಬೇಕು ಸರ್. ಇದು ಯಾರು ಇರಲಿ, ಯಾವ ಡಿಪಾರ್ಟ್ಮೆಂಟ್ ಇರಲಿ, PW ಇರಲಿ, ಇಲ್ಲ ನಮ್ಮದು ನಗರಸಭೆ ಇರಲಿ, ದ ಇಂಜಿನಿಯರ್ಸ್ ರೋಲ್ ಏನಿರೋದು ಅಲ್ಲಿ ನಗರಸಭೆಯಲ್ಲಿ ಇಂಜಿನಿಯರ್ ಆಫೀಸ್ ಕೆಲಸ ಮಾಡ್ಬೋದು, ಇಂಜಿನಿಯರ್ ಕೆಲಸ ಮಾಡ್ಬೋದು. ಪರ್ಟಿಕ್ಯುಲರ್ ಪೀಪಲ್ ಹ್ಯಾಸ್ ಟು ಬಿ ಲಾಟೆಡ್ ಟು ಎಕ್ಸಿಕ್ಯೂಟ್ ದಟ್ ವರ್ಕ್.
ಅದು ಇದ್ರೆ ಮಾತ್ರ ಅಲ್ಲಿ ಕ್ವಾಲಿಟಿ ಕೆಲಸ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರೋ ಬಂದರೆ ಅಲ್ಲಿ ಹೋಗಿ ಟಾರ್ ಹಾಕಿ ಬರೀ ಟಚಪ್ ಮಾಡಿಬಿಟ್ರೆ ಪುನಃ ಅದು 2 ತಿಂಗಳಲ್ಲಿ ಎತ್ಕೊಂಡು ಬಂದ್ಬಿಡ್ತದೆ. ಸೊ ದಟ್ ವರ್ಕ್ ಹ್ಯಾಸ್ ಅದನ್ನು ಮಾಡಲೇಬೇಡಿ ನೀವು, ಸುಮ್ಮನೆ ಯಾಕೆ ಬಿಲ್ ಕ್ರಿಯೇಟ್ ಮಾಡಲಿಕ್ಕೆ ನೀವು ಮಾಡ್ತೀರದು. ದಟ್ ಶುಡ್ ನಾಟ್ ಹ್ಯಾಪನ್ ಅಲ್ಲ. ಡ್ರಿಂಕಿಂಗ್ ವಾಟರ್, ಕುಡಿಯೋ ನೀರಿಗೆ ಅಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಇದೆಯಲ್ಲ, ಮಳೆಗಾಲದಲ್ಲೆಲ್ಲ ಕೊಚ್ಕೊಂಡು ಹೋಗ್ತದೆ. ಸ್ಟೋರೇಜ್ ನಾನು ಹೇಳಿದೆ ಸೀಪೇಜ್ ಜಾಸ್ತಿ ಇದೆ ನಿಮಗೆ ಸ್ಟೋರೇಜ್ ಟ್ಯಾಂಕ್ಸ್ ಹತ್ರ. ನೀವು ಯಾವ ರೀತಿಯಲ್ಲಿ ಯು ಗೆಟ್ ಸಮ್ ಪ್ರೊಫೆಷನಲ್ ಪೀಪಲ್ ಫ್ರಮ್ ಔಟ್ಸೈಡ್, ಚೆಕ್ ವಾಟ್ ಹ್ಯಾಸ್ ಟು ಬಿ ಡನ್. ಎಷ್ಟು ನೀರು ನಮಗೆ ಬರ್ತದೆ, ಇಲ್ಲಿಂದ ಹಾಕೊಂಡು ಎಲ್ಲ ಬೆಂಗಳೂರು ಹೋಗ್ತದೆ. ಸೊ ವಿ ಶುಡ್ ಬಿ ಏಬಲ್ ಟು ಸ್ಟೋರ್ ದಟ್ ವಾಟರ್. ಈಗ ರೈನ್ ವಾಟರ್ ಅಂತ ಏನು ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ, ಪ್ರತಿಯೊಂದು ಮನೆಗೆ ನಾವು ಅದು ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ನಾವೇ ಬಗೆಹರಿಸ್ಬೋದು. ಗೌರ್ಮೆಂಟ್ ಬಂದು ನಮಗೆ ಆ ಪ್ರಾಜೆಕ್ಟ್ ಮಾಡಬೇಕಂತ ಇಲ್ಲ. ಸಿ ಎವ್ರಿ ಹೌಸ್ ಹೊಸ ಮನೆ ಕಟ್ಟುವಾಗ ನೀವು ರೈನ್ ವಾಟರ್ ಹಾರ್ವೆಸ್ಟ್ ಬರೀ ನೇಮ್ ಸಿಗ್ ದಿಲ್ ಶೋ ಇನ್ ಅ ಪ್ಲಾನ್, ಇದು ಒಂದು ರೈನ್ ಹಾರ್ವೆಸ್ಟಿಂಗ್ ಪಾಯಿಂಟ್ ಅಂತ. ಬಟ್ ಎವ್ರಿಬಡಿ ಆರ್ ಇಂಪ್ಲಿಮೆಂಟಿಂಗ್ ಆನ್ ದಟ್. ನೋಬಡಿ ಇಸ್ ಡೂಯಿಂಗ್ ಇಟ್. ಯಾರ್ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಇವತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್? ಈ ಥರ ಎಲ್ಲ ಸುಮಾರು ಸಣ್ಣ ಪುಟ್ಟ ವಿಷಯಗಳು ಇಂಜಿನಿಯರಿಂಗ್ ಫೀಲ್ಡ್ನಲ್ಲಿ ಇದೆ. ಓಕೆ, ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರು ಹೆಣ್ಮಕ್ಳಿಗೆ ಗೆದ್ದು ಬರ್ತಾರೆ ನಮಗೆ ಇದರಲ್ಲಿ ಹೋಗಿ ರಾಜಕೀಯ ಮಾಡಬೇಕು ಅಂತ ಏನಿಲ್ಲ. ಬಟ್ ಆಸ್ ಎ ಅಡ್ವೈಸರ್ ಐ ವಿಲ್ ಬಿ ಏಬಲ್ ಟು ಗೈಡ್ ದೆಮ್ ಇನ್ ಪ್ರಾಪರ್. ಮತ್ತೊಂದು ಪ್ರಶ್ನೆ, ತಾವೊಬ್ಬರು ತಂತ್ರಜ್ಞಾನದ ಬಗ್ಗೆ ಟೆಕ್ನಿಕಲ್ ಆಗಿ ಸ್ವಲ್ಪ ತಿಳಿದ್ರಿಂದ ಒಂದು ಮಾತು ಕೇಳೋದು ಪ್ರಶ್ನೆ ಕೇಳ್ತಿದ್ದೀನಿ. ಯು ಜಿ ಟಿ ಅದು ಮಾಡಿ ಏನೊಂದು ಮಾಡಿ ಅದು ಒಂದು ರೀತಿ ಆಗಿದೆ ಮಡಿಕೇರಿಯಲ್ಲಿ. ಅದು ನಿಜವಾಗ್ಲೂ ನಮಗೆ ಇದು ಫಿಸಿಬಲ್ ಒಂದು ಯು ಜಿ ಟಿ ನಮಗೆ ಮಡಿಕೇರಿಗೆ ಆಗ್ಬೋದಾ? ಅದು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಅದನ್ನು? ಸಿ ಯು ಜಿ ಟಿ ಪ್ರಕಾರ ಹೇಳಿದ್ರೆ ಆಗಿದೆಯಾ ಸರ್? ಆಗಬಾರ್ದು ಅಂತ ದಿಸ್ ಇಸ್ ನಾಟ್ ಅ ಟೈಮ್ ಫಾರ್ ಮೀ ಟು ಡಿಸ್ಕಸ್ ಆನ್ ದಟ್. ಈಗ ಆಗಿರೋದು ಕೆಲಸ ಯಾವ ರೀತಿಯಲ್ಲಿ ಅದು ಫುಲ್ಫಿಲ್ ಆಗಬೇಕು, ಫಿನಿಶ್ ಲೆವೆಲ್ಗೆ ಬರಬೇಕು ಅಂತ ಇಮಿಡಿಯೇಟ್ ಆಗಿ ಅದು ಏನು ಕನೆಕ್ಷನ್ಸ್ ಆಗಬೇಕು. ಬರೀ ನೀವು ಮ್ಯಾನ್ ಹೋಲ್ಸ್ ಆಗಿ ಪೈಪ್ಲೈನ್ಸ್ ಆಗಿಬಿಟ್ರೆ ಆಗಲ್ಲ. ದಟ್ ಹ್ಯಾಸ್ ಟು ವರ್ಕ್ಔಟ್. ಅದು ವರ್ಕ್ಔಟ್ ಆಗಬೇಕಲ್ಲ. ಇಮಿಡಿಯೇಟ್ಲಿ ಯು ಸ್ಟಾರ್ಟ್ ಅಪ್ ದಟ್ ಥಿಂಗ್. ಈಗ ಆಗಿದೆ, ಆಬ್ಜೆಕ್ಷನ್ಸ್ ಆಗಬೇಕಿದ್ರೆ ಮುಂಚೆನೇ ನೀವು ಹಾಕಬೇಕಿತ್ತು. ಐ ಡೋಂಟ್ ಥಿಂಕ್ ದಟ್ ವಾಸ್ ಆರಂಭ ಆಗಿದ್ದು ತಮ್ಮ ಸರ್ಕಾರದಿಂದಲೇ, ಕಾಂಗ್ರೆಸ್ ಸರ್ಕಾರದಿಂದಾಗೆ ಅದು ಆರಂಭ ಆಗಿದೆ. ಸಿ ಎನಿ ಡೆವಲಪ್ಮೆಂಟ್ ಇಸ್ ಅ ಗುಡ್ ಜಾಬ್. ಈಗ ಬಂದ್ರೆ ಎಷ್ಟು ಜನಕ್ಕೆ ಅದು ಫುಲ್ಫಿಲ್ ಆಗಬೇಕಲ್ಲ, ಈಗ ಮಾಡಬೇಕಲ್ಲ. ಈಗ ನೆಕ್ಸ್ಟ್ ಸರ್ಕಾರ ಬಂದು ಅಲ್ಲಿಂದ ಕಂಪ್ಲೀಟ್ ಮಾಡಬೇಕಿತ್ತು. ಅದು ನಾನು ಅದೇ ಹೇಳ್ತಾ ಇರೋದು, ಈ ಸರ್ಕಾರ ಮಾಡಿದ್ರಂತೆ ಆ ಪ್ರಾಜೆಕ್ಟ್ ಅಲ್ಲಿನೇ ಬಿಟ್ಟರೆ ಜನರಿಗೆ ತೊಂದರೆ ಆಗೋದಲ್ಲ. ಸರ್ಕಾರ ಮಾಡ್ಬೋದು ಇಂಜಿನಿಯರ್ಸ್ ಅಂದರೆ ವಿ ವಿಲ್ ನಾಟ್ ಬಿ ಏಬಲ್ ಟು ಗಿವ್ ಯು ಆಲ್ ಸಜೆಷನ್ ಫಾರ್ ದ ಎಂಟೈರ್ ಫೀಲ್ಡ್ಸ್. ಅದಕ್ಕೆ ಒಂದು ಸ್ಪೆಷಲ್ ಟೀಮ್ ಅಂತ ಸ್ಯಾನಿಟರಿ, ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟರಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಕರೆಸಿ ಅವ್ರಿಗೆ, ಅವ್ರ ಎಕ್ಸ್ಪರ್ಟ್ಸ್ಗೆ ಕರೆಸಿ. ಸಿ ದಿಸ್ ಇಸ್ ದ ಮಲ್ನಾಡ್ ರೀಜನ್, ದಿಸ್ ಇಸ್ ನಾಟ್ ದ ಮೆಟ್ರೋಪಾಲಿಯನ್ ಸಿಟೀಸ್. ಅಪ್ಸ್ ಅಂಡ್ ಡೌನ್ಸ್ ಇದ್ರೆ ದ ಇಂಜಿನಿಯರ್ ವುಡ್ ಹ್ಯಾವ್ ಬಿನ್ ಡಿಸೈನೆಡ್ ಫಾರ್ ದ. ಈಗ ಸ್ಲೋಪ್ಸ್ ನಾವು ಈಗ ಸೆಪ್ಟಿಕ್ ಟ್ಯಾಂಕ್ ಮಾಡಿದರೆ ಮನೆಯಲ್ಲಿ ಇರ್ತದೆ. ಸೆಪ್ಟಿಕ್ ಟ್ಯಾಂಕ್ ನಾವು ಲೋವರ್ ಲೆವೆಲ್ನಲ್ಲಿ ಮಾಡೋದು, ಯಾಕಂದರೆ ಗ್ರಾವಿಟಿನಲ್ಲಿ ಫ್ಲೋ ಆಗೋದು ಅಂತ. ಅದೇ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇಲ್ಲ, ಯು ಹ್ಯಾವ್ ಟು ಪಂಪ್ ಇಟ್. ಇದರಲ್ಲಿ ನಮಗೆ ನ್ಯಾಚುರಲ್ ಸ್ಲೋಪ್ ಅದು ಇದೇ ಇಲ್ಲಲ್ಲ. ನಿಮಗೆ ಡೈರೆಕ್ಟ್ ಯು ಆರ್ ಸೇವಿಂಗ್ ಆನ್ ಪಂಪಿಂಗ್ ದ ಸ್ಲಡ್ಜಸ್. ಇದು ಏನಾಗ್ತದೆ, ಗ್ರಾವಿಟಿನಲ್ಲಿ ಫ್ಲೋ ಆಗಿ ಒಂದು ಕಡೆಗೆ ಬರ್ತದೆ. ಓನ್ಲಿ ವಾಟ್ ಯು ಹ್ಯಾವ್ ಟು ಡೂ ಇಸ್ ಪಂಪ್ ಇಟ್ ಆ್ಯಂಡ್ ಗಿವ್ ಇಟ್ ಟು ಡೆಲಿವರಿ ಬಾಯ್. ಅದಕ್ಕೆ ಸೂಕ್ತವಾಗಿ ಆ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ನಲ್ಲಿನೂ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ಗಳಿದೆ. ಸೊ ಟ್ರೈ ಟು ಟೇಕ್ ದ ಹೆಲ್ಪ್. ಯು ಕಾಲ್ ಪೀಪಲ್ ಫ್ರಮ್ ಔಟ್ಸೈಡ್. ಈ ಥರ ಆಗಿದೆ. ಟ್ರೈ ಟು ಫುಲ್ಫಿಲ್ ಆರ್ ಫರ್ನಿಶ್ ದಟ್. ಮಾಡಬೇಕಾಗಿತ್ತು, ನೀವು ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂತ ಹೇಳ್ತೀರಿ. ಈಗ ಸರ್ಕಾರ ಮಾಡಬೇಕಿತ್ತು. ನೋಡಿ, ಅದೇ ಈಗ ಇರೋದು ಕೆಲಸಗಳು ಅದೇ ಅಲ್ಲ. ಟೇಕ್ ಅಪ್ ದೋಸ್ ವರ್ಕ್ ಆ್ಯಂಡ್ ಫಿನಿಶ್ ದಟ್ ವರ್ಕ್. ಈಗ ಅರ್ಧ ರಸ್ತೆ ಅರ್ಧ ಕಟ್ ಮಾಡಿ ಎಲ್ಲ ಹಾಗೆ ಆಗಿದೆ. ಈಗ ಎಲ್ಲ ರಸ್ತೆ ತೋಡಿದ್ರು, ರಸ್ತೆ ಹಾಕಿದ್ರು, ಒಳ್ಳೆ ರಸ್ತೆ ಹಾಳು ಮಾಡಿದ್ರು, ಹಾಗೆ ಆದ್ರು. ಯಾರು ಬರಲಿ ಸರ್ಕಾರ. ಸಂಬಡಿ ಹ್ಯಾಸ್ ಟು, ಯಾರ್ಯಾವ ಕೆಲಸ ಅಲ್ಲಿ ನಿಂತಿದೆ, ದೇ ಹ್ಯಾವ್ ಟು ಟೇಕ್ ಅಪ್ ದಟ್ ವರ್ಕ್. ಈಗ ಅವ್ರು ಮಾಡಿದ್ದಾರೆ ಅಂತ ನಾವು ಬಿಟ್ಟರೆ ಯಾರಿಗೆ ಅದು ಪ್ರಾಬ್ಲಮ್ ಆಗೋದು, ಜನರಿಗೆ ಪ್ರಾಬ್ಲಮ್ ಆಗೋದು. ನೋಡೋಣ ಮುಂದಿನ ದಿನಗಳಲ್ಲಿ ಅಧಿಕಾರ ಬಂದ ಮೇಲೆ ರಾಜ್ಯ ಸರ್ಕಾರ ಗಮನ ಹರಿಸಿ ಇನ್ನು ಅದನ್ನು ಇಂಪ್ಲಿಮೆಂಟ್ ಮಾಡಿ ಫುಲ್ಫಿಲ್ ಮಾಡಲಿ ಅಂತ ನನ್ನೊಂದು ಅಭಿಪ್ರಾಯ ಇದೆ. ನನ್ನೊಂದು ಆಗಲಿ ಆ ಥರ ಫುಲ್ಫಿಲ್ ಆಗಲಿ ಅಂತ ನಾನು ಕೇಳ್ಕೊತೇನೆ. ಮತ್ತೊಂದು, ಈಗ ತಾವು 23 ವಾರ್ಡ್ಗಳಲ್ಲಿ ತಾವು ಅಭ್ಯರ್ಥಿ ನಿಲ್ಲಿಸಿದ್ರಲ್ಲ, ತಮ್ಮ ಪಕ್ಷ ಎಷ್ಟು ವಾರ್ಡ್ಗಳಲ್ಲಿ ಗೆಲ್ಬೋದು ಅಂತ ಹೇಳಿ? ಸರ್, ನಮ್ಮದು ಎಲ್ಲ ಶ್ರಮ ಇದೆ. 23 ವಾರ್ಡ್ ನಾವು ಗೆಲ್ಕೊಂಡು ಬರ್ಬೋದು. ಮತ್ತು ದೇವರು ಅಷ್ಟು ಫೇವರ್ನಲ್ಲಿ ಬರೀ ನಮ್ಮ ಪಕ್ಷಕ್ಕೆ ಇರಲ್ಲ. ನಿಮ್ಮ ಕಡೆನೂ ಸ್ವಲ್ಪ ಇರಬೇಕು, ನಮ್ಮ ಕಡೆನೂ ಇರಬೇಕು. ಅವ್ರ ಎಲೆಕ್ಷನ್ ಆದ್ಮೇಲೆ ಪ್ರತಿಯೊಬ್ಬರಿಗೆ ನೋಡಿ, ಅವರು ಫೀಡ್ಬ್ಯಾಕ್ ಮಾಡ್ತಾರೆ. ನಾವು ಮಾಡಲ್ಲ ಅಂತ ಅವ್ರು ಕೊಡಬಾರ್ದು ಅಂತ ಇಲ್ಲ. ಗುಡ್ ವರ್ಕರ್ಸ್ ಇದ್ರೆ ನಾವು ಅದೇ ಹೇಳ್ತಾ ಇರೋದು. ಎಲ್ಲಿ ಗುಡ್ ವರ್ಕರ್ಸ್ ಇದ್ದಾರೆ, ನೀವು ಬರೀ ಮುಸಲ್ಮಾನ SDP ಅವ್ರಿಗೆ ಅಂತಲ್ಲ. ಕಾಂಗ್ರೆಸ್ ಇಸ್ ಅ ಸೆಕ್ಯುಲರ್ ಪಾರ್ಟಿ. ಅಲ್ಲಿ ಮುಸ್ಲಿಂ ಅವ್ರಿಗೇನೋ ಅವಕಾಶ ಇದೆ, ಹಿಂದೂ ಮುಸ್ಲಿಮ್ಗೇನೋ ಅವಕಾಶ ಇದೆ, ನಮ್ಮ ಮೈನಾರಿಟೀಸ್ ಕ್ರಿಶ್ಚಿಯನ್ ಕಮ್ಯುನಿಟಿಗೇನೋ ಅವಕಾಶ ಇದೆ ಅಲ್ಲಿ ಈ ಸರಿ, ಆಯ್ತಲ್ಲ. ಸೊ ಅದೆಲ್ಲ ಅರ್ಥ ಮಾಡಿಕೊಂಡು ಯು ಹ್ಯಾವ್ ಟು ಪ್ಲೀಸ್ ವೋಟ್ ಟು ದ ಕ್ಯಾಂಡಿಡೇಟ್.
ಇಲ್ಲಿ ನೀವು ಜಾತಿ ರಾಜಕೀಯ ಮಾಡ್ಕೊಂಡು ಹೋದರೆ ಮತ್ತು ಜಾತಿ ರಾಜಕೀಯ ಬಿಟ್ಟರೆ ಅದು ಏನು ಡೆವಲಪ್ಮೆಂಟು ಆಗಲ್ಲ. ಅನದರ್ 5 years ಡೆವಲಪ್ಮೆಂಟ್ ವಿಲ್ ನಾಟ್ ಹ್ಯಾಪನ್. ಅದಕ್ಕೆ ಈ ಸಲ ಅಟ್ಲೀಸ್ಟ್ ಜನರು ಅದು ನೋಡಿಕೊಂಡು ಯಾವುದು ಸೆಕ್ಯುಲರ್ ಪಾರ್ಟಿ ಇದೆ ಅವ್ರಿಗೆ ವೋಟ್ ಮಾಡಿ. ಸುರೇಖ ಮೇಡಮ್, ಇನ್ನೊಂದು ಲಾಸ್ಟ್ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಕೇಂದ್ರ ಮತ್ತು ರಾಜ್ಯದಲ್ಲಿ BJP ಸರ್ಕಾರ ಇದೆ. ಸೊ ಹಾಗಾಗಿ ಆದಷ್ಟು ಅನುದಾನಗಳು ಬರ್ತದೆ. ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಆಡಳಿತ ಪಕ್ಷ BJP ಇದೆ ಅಂತೇಳಿ, ಅದು ನಿಜವಾದ ನಿಜನಾ ಅಥವಾ ಫೇಸ್ ವ್ಯಾಲ್ಯೂ ಮೇಲೆ ಹೋಯ್ತದ, ವ್ಯಕ್ತಿ ಮೇಲೆ ಹೋಯ್ತದ ಅಥವಾ ಪಾರ್ಟಿ ಮೇಲೆ ಡಿಪೆಂಡ್ ಆಯ್ತದ ಈ ಚುನಾವಣೆ? ಸರ್, ಫಂಡ್ಸ್ ಬಗ್ಗೆ ಹೇಳಿದರೆ ಐ ಥಿಂಕ್ ಐ ಹ್ಯಾವ್ ನಾಟ್ ಗ್ರೋನ್ ಟು ದಟ್ ಲೆವೆಲ್ ಆಫ್ ಲೀಡರ್ಶಿಪ್. ದಿಸ್ ಇಸ್ ಜಸ್ಟ್ ಮೈ ಸ್ಟಾರ್ಟಿಂಗ್ ಕೆರಿಯರ್. ನಮ್ಗೆ ಏನಿದ್ರೆ ಮಾದರಿ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಆ್ಯಸ್ ಅ ವೆರಿ ಗುಡ್ ಅಪೋಸಿಷನ್ ಲೀಡರ್ ಅಂತ ಹೇಳ್ಬೋದು. ಆ ಸರ್ಕಾರ ಇರುವಾಗ ಹೇಗೆ ಕೆಲಸ ತಗೊಂಡು ಬರಬೇಕು ಅಂತ ನಮ್ಮದು ಅವ್ರಿಗೆ ಅವಾರ್ಡನ್ನು ಸಿಕ್ಕಿದೆ ನಮ್ಮ ಸಿದ್ದರಾಮಯ್ಯ ಸರ್ ಅವರಿಗೆ, ದ ಬೆಸ್ಟ್ ಚೀಫ್ ಮಿನಿಸ್ಟರ್. ವೈ ಹಿ ವಾಸ್ ಅವಾರ್ಡೆಡ್? ಬಿಕಾಸ್ ಆಫ್ ಹಿಸ್ ವರ್ಕ್. ಅರ್ಥ ಆಗಿರ್ಬೋದು ಅಲ್ಲ? ಸೊ ದ ಸೇಮ್ ಥಿಂಗ್ ಇಫ್ ಆ್ಯನ್ ಅದರ್ ಪಾರ್ಟಿ ಟ್ರೈಸ್ ಟು ಡೆಲಿವರ್, ಫೇಸ್ ವ್ಯಾಲ್ಯೂ ಇರ್ಬೋದು. ಫೇಸ್ ವ್ಯಾಲ್ಯೂ ಖಂಡಿತ ನೀವು ಹೇಳಿದ ಪ್ರಕಾರ ಫೇಸ್ ವ್ಯಾಲ್ಯೂಗೂ ಏನೋ ಅಲ್ಲಿಗೆ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಆ್ಯಂಡ್ ದೆನ್ ಹಿ ಶುಡ್ ಬಿ ಏಬಲ್ ಟು ಗೆಟ್ ದಟ್ ಕೈಂಡ್ ಆಫ್ ಜಾಬ್ ಇನ್ ಎಕ್ಸಿಕ್ಯೂಟೆಡ್. ಮತ್ತು ನಾವು ಇಷ್ಟೆಲ್ಲ ಲೀಡರ್ಶಿಪ್ ತಗೊಂಡು ನಮಗೆ ಕೆಲಸ ತಗೊಂಡು ಮಾಡಲಿಕ್ಕೆ ಆಗಲ್ಲ ಅಂದರೆ ದೆನ್ ವಾಟ್ ಇಸ್ ದ ಪಾಯಿಂಟ್? ಅಲ್ಲ, ಅದು ಹೇಳ್ತಿರೋದು, ಈಗ ರಾಜ್ಯದಲ್ಲಿ BJP ಸರ್ಕಾರ ಇದೆ, ಇಲ್ಲಿ ಮಡಿಕೇರಿ ನಗರಸಭೆಯಲ್ಲಿ BJP ಭಾಳ ಫೇವರ್ ಇದೆ, ಅಲ್ಲಿ ಆಡಳಿತ ಇರೋದ್ರಿಂದ ಇಲ್ಲಿಯೂ ನಮಗೆ ಅವಕಾಶ ಇದೆ ಗೆಲ್ಲಲಿಕ್ಕೆ ಅಂತ BJP ಅವರು ಲೀಡರ್ಸ್ ಹೇಳ್ತಿದ್ದಾರೆ. ಸೊ ಅದಕ್ಕೆ ತಾವೇನು ಅಭಿಪ್ರಾಯ, ತಮ್ಮ ಅಭಿಪ್ರಾಯ ಹೇಳ್ತಿದ್ದಾರೆ? ಅಲ್ಲ, ಅದು BJP ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ, ಅಭಿವೃದ್ಧಿ ಬರುವಾಗ ಯಾವ ಸರ್ಕಾರ ಇಟ್ ಡಿಪೆಂಡ್ಸ್ ಆನ್ ಹೌ ದಿ ಪ್ರೆಸೆಂಟ್ ದಿ ಪ್ರಾಜೆಕ್ಟ್ ಅಂತ. ಯಾವ ಥರ ನೀವು ಪ್ರೆಸೆಂಟ್ ಮಾಡಿ ಪ್ರಾಜೆಕ್ಟ್ ನೀವು ತಗೊಂಡು ಬರ್ತೀವಿ ಅದು ನಿಮ್ಮ ಕೆಪಾಸಿಟಿಯಲ್ಲಿ ಇರೋದು. ಓಕೆ ಸುರೇಖ ಅವರೇ, ಈಗ ಕೊನೆಯದಾಗಿ 23 ವಾರ್ಡ್ಗಳ ಜನತೆ ಮತದಾರರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಸರ್, ಈ ಸಲ ನಾವು ಕಾಂಗ್ರೆಸ್ ಪಾರ್ಟಿ ಏನು 23 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಅಧಿಕಾರನಲ್ಲಿ ಇರಲಿಲ್ಲ, ಬಂದಿದ್ದು ಲಾಸ್ಟ್ ಟೈಮ್ ನಗರಸಭೆ ಇತ್ತು ನಮ್ಮ ಕೈನಲ್ಲಿ. ಇದೇ ಸಲ ಒಳ್ಳೆ ರೀತಿಯಲ್ಲಿ ನಗರಸಭೆಯನ್ನು ಎಲೆಕ್ಷನ್ಸ್ ಆಗಲಿ, ನಮ್ಮ ಒಳ್ಳೆ ರೀತಿಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದು ಬರಲಿ, ಅದೇ ನಾವು ಹೇಳಿ ನಿಮ್ಮ ಹತ್ರ ಕೈ ಜೋಡಿಸಿ ನಾವು ಜನರ ಹತ್ರ ಕಾಂಗ್ರೆಸ್ ಪಾರ್ಟಿಗೆ ಈ ಸಲ ವೋಟ್ ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ವೀಕ್ಷಕರೇ, ಇಲ್ಲಿವರೆಗೆ ಮಡಿಕೇರಿ ನಗರದ ಒಬ್ಬರು ಕಾಂಗ್ರೆಸ್ ಲೀಡರ್ ಸುರೇಯ ಅಬ್ರಾರ್ ಅವರು ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಅನುಭವಿ, ಹಾಗೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿದ್ದಾರೆ. ಅವರು ಭಾಳಷ್ಟು ಎಷ್ಟೊತ್ತು ನಮ್ಮೊಂದಿಗೆ ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅವರ ಸಲಹೆಗಳನ್ನು ಸಹ ತುಂಬಷ್ಟು ತಾವು ಕೇಳಿದ್ದೀರಿ. ಅವರು ಇಲ್ಲಿ ಬಂದು ಕೊಡಗು ಚಾನಲ್ ಸ್ಟುಡಿಯೋಗೆ ಬಂದು ತಮ್ಮ ಅಭಿಪ್ರಾಯ ಹಂಚಿಕೊಳ್ಳೋದಕ್ಕೆ ನಮಗೆ ತುಂಬ ಧನ್ಯವಾದಗಳು. ಅದೇ ರೀತಿ ಚುನಾವಣೆಯಲ್ಲಿ ಯಶಸ್ಸನ್ನು ಕಲಿಸಿದ್ದೇಳಿ ನಮ್ಮ ಬಳಗದಿಂದ ನಿಮಗೆ ಹಾರೈಕೆ. ಥ್ಯಾಂಕ್ ಯು.